ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನಾಯಿತು? ದುರ್ಯೋಧನನ್ನ ತೊಡೆಗೆ ಹೊಡೆದು ಬಿಡಿಸಿ ಆಯಿತು. ಮುಂದೆ ವೃಷಭ ಸೂಕ್ತವನ್ನು ಹೇಳಿ ಭೀಮಃ ಮೂರ್ಧಾನಮಕ್ರಮೀತ್ ವೃಷಭಮ್ಮ ಸಮಾನಾನಾಂ ಇತಿ ಸೂಕ್ತಂ ದದರ್ಶ್ಯ ಚ ತೇಷಾಂ ಪುಣ್ಯಾನಿ ವಿದ್ಯಾಶ್ಚ ಸಮಾದಾಯೈವ ಸರ್ವಶಃ. ವೃಷಭಮ್ಮ ಸಮಾನಾನಾಂ ಅಂತಕ್ಕಂಥ ಸೂಕ್ತವನ್ನು ಆ ದುರ್ಯೋಧನನ ತಲೆಯನ್ನು ತುಳಿಬೇಕಾದ್ರೆ ಭೀಮಸೇನ ದೇವರು ದರ್ಶನ ಮಾಡಿ ಅದನ್ನೆಲ್ಲ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ತೇಷಾಂ ಪುಣ್ಯಾನಿ ವಿದ್ಯಾಶ್ಚ ಸಮಾದಾಯೈವ ಸರ್ವಶಃ. ಆ ರೀತಿ ಮಾಡೋ ಮೂಲಕವಾಗಿ ಅವರಲ್ಲಿದ್ದ ಪುಣ್ಯ, ಯಾವುದೋ ಕೆಲವು ಪುಣ್ಯಗಳಿದ್ದರೆ ಅದನ್ನು, ವಿದ್ಯಾ ತಿಳುವಳಿಕೆ ಇದ್ದರೆ ಅದನ್ನೆಲ್ಲ ಕೂಡ ನಾಶ ಮಾಡ್ತಾರೆ. ಹಂಶ್ಚಕಾರ ತಮೋ ಗಂತ್ರೂನ್ ತಸ್ಯ ಮೂರ್ಧ್ನಿ ಪದ ಅಕ್ರಮಾತ್ ಸ್ಮಾರಯಾಮಾಸ ಕರ್ಮಾಣಿ ಯಾನಿ ತಸ್ಯ ಕೃತಾನಿ ಚ. ತಾಂಚಕಾರ ತಮೋಗಂತ್ರೂನ್. ಹಾಗೆ ತಲೆ ತುಳಿಯೋದು ಅಂದ್ರೇನು? ತಲೆ ಪೆಟ್ಟು ಬಿದ್ದರೆ ಏನಾಗುತ್ತೆ? ಜ್ಞಾನ ಹೋಗಿಬಿಡೋದು. ಜ್ಞಾನ ಅಂದರೆ ಕತ್ಲೆ, ತಮಸ್ಸು, ತಮಸ್ಸಿಗೆ ಕಳಿಸಿದರು ಅಂತ. ತಮೋಗಂತ್ರೂನ್. ತಾಂಚಕಾರ ತಮೋಗಂತ್ರೂನ್ ತಸ್ಯ ಮೂರ್ಧ್ನಿ ಪದ ಅಕ್ರಮತ್. ಅವನ ತಲೆಯ ಮೇಲೆ ಕಾಲಿನಿಂದ ತುಳಿತಾ ಇದ್ದ. ಕೃಷ್ಣ ಬಂಧೇ ಕೃತೋ ಮಂತ್ರ ಇತಿ ಮೂರ್ಧ್ನಿ ಪದ ಅಹನತ್ ಪುನಃ ಪುನಶ್ಚ ತದ್ವೀಕ್ಷ್ಯ ಚುಕ್ರೋಧ ಮುಸಲಾಯುಧ. ಕೃಷ್ಣಬಂಧೇ ಕೃತಃ ಮಂತ್ರ. ಮಂತ್ರ ಅಂದರೆ ಯೋಚನೆ, ದುರಾಲೋಚನೆ. ಅವ್ರದ್ದು ಯೋಚನೆ ನಿಜವಾಗ್ಲೂ ದುರಾಲೋಚನೆ. ಕೃಷ್ಣನ ಕಟ್ಟಾಗ್ತಕ್ಕಂಥ ಕಾಲದಲ್ಲಿ ಸಮಾಲೋಚನೆ ಮಾಡಿದಿರಲ್ಲ, ಅದಕ್ಕೆ ಈ ಪೆಟ್ಟು. ಇತಿ ಮೂರ್ಧ್ನಿ ಪದಾಹನತ್ ಪುನಃ ಪುನಶ್ಚ ತದ್ವೀಕ್ಷ್ಯ ಚುಕ್ರೋಧ ಮುಸಲಾಯುಧ. ಈಗ ಭೀಮಸೇನ ಮತ್ತೆ ಮತ್ತೆ ಹಾಗೆ ತಲೆ ತುಳಿಯೋದನ್ನು ನೋಡಿವಿ. ಮುಸಲಾಯುಧ ಅಂದರೆ ಯಾರು? ಬಲರಾಮದೇವರು. ಮುಸಲಾಯುಧ ಒಂದು ಹಲಾಯುಧ, ಮುಸಲಾಯುಧ ಎಲ್ಲ ಅವರ ಅನೇಕ ಹೆಸರುಗಳು. ಆಯುಧದಿಂದಾಗಿ ಬಂದ ಹೆಸರು. ಚಕ್ರಪಾಣಿ ಇತ್ಯಾದಿ ದೇವರಿಗೆ ಹೇಗೋ ಹಾಗೆ. ಪುನಃ ಪುನಶ್ಚ ನೈವ ಧರ್ಮೋಯಂ ಇತಿ ಅಸೌ ಊರ್ಧ್ವಬಾಹುಕಃ ಪುನಃ ಕ್ರೋಧಾಭಿತಾಮ್ರಾಕ್ಷಃ ಆದಾಯ ಮುಸಲಂ ಹಲಂ ಶುಕ್ರೋಶ ನಾಯೇವ ಧರ್ಮ ಅಯಂ ಇತಿ ಅಸೌ ಊರ್ಧ್ವಬಾಹುಕಃ ಪುನಃ ಕ್ರೋಧಾಭಿತಾಮ್ರಾಕ್ಷಃ ಆದಾಯ ಮುಸಲಂ ಹಲಂ. ಶುಕ್ರೋಶ ಜೋರ ಕೂಕೊಂಡ್ರಂತೆ. ನೈವ ಧರ್ಮೋಯಂ, ಇದು ಅಧರ್ಮ, ಇದು ಅಧರ್ಮ, ಧರ್ಮ ಅಲ್ಲ ಅಂಥೇಳಿ ಎರಡೂ ತೋಡಿ ಹೆಚ್ಚಿ ಸಾರಿದರು. ಆ್ಯಕ್ಚುಲಿ ಧರ್ಮ ಅಂತ ಹೇಳಬೇಕಾದ್ದನ್ನು ಅಧರ್ಮ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ? 4 ವರ್ಷಗಳ ಕಾಲ ಅವರ ಹತ್ರ ಓದಿದ್ನಲ್ಲ, ಆ ಒಂದು ವ್ಯಾಮೋಹ ಶುರುವಾಯಿತು. ಅದು ಯಾವುದೋ ಕಾರಣಕ್ಕೆ ಮನುಷ್ಯ ಯಾವುದಕ್ಕೊಳಗಾಗ್ತಾನೆ, ಇದು ಇಲ್ಲದವರಿಗೇನು ಅನಿಸಲಿಲ್ಲ. ಈ ರೀತಿ ಭಾವನೆ ಇದ್ದಿದ್ದರಿಂದ ಏನಾಯಿತು? ಇದು ಅಧರ್ಮ ಅಂತಕ್ಕಂಥ ಭಾವನೆಗೆ ಒಳಗಾದರು. ಎಲ್ಲೆಲ್ಲಿ ವ್ಯಾಮೋಹಾದಿಗಳು ಬರುತ್ತೋ ಅಲ್ಲಿ ಧರ್ಮ ಮುಚ್ಚೋಗಿಬಿಡುತ್ತೆ. ಅಧರ್ಮ ಧರ್ಮವಾಗಿ ಕಾಣುತ್ತೆ, ಧರ್ಮ ಅಧರ್ಮ ಕಾಣುತ್ತೆ. ಕಲ್ಯಾವೇಶ, ಅದು ಅಧರ್ಮದಿಂದಲೇ ಕಲ್ಯಾವೇಶ ಬರೋದು. ಮಾಡಬಾರ್ದು ಮಾಡಿದ್ರೇ ತಪ್ಪು ಅಸರಾವೇಶಕ್ಕೆ ಅವಕಾಶ ಸಿಕ್ಕೋದು. ದೊಡ್ಡ ಭೀಷ್ಮಾದಿಗಳು ನಮಸ್ಕಾರ ಮಾಡ್ತಿದ್ದ, ಅದೊಂದು ಪುಣ್ಯ. ಮನಸ್ಸಿಲ್ದವರು ಮಾಡ್ತಿದ್ದ, ಗೊತ್ತಾಯ್ತಾ? ಅವು ಇಷ್ಟ ಇಲ್ಲದ ಸಾರಿ ಅಂದರೂ ಕೂಡ ಹೋಗಲಿ ಅಂತಾರಲ್ಲ, ಆ ಥರ. ಅದು ಕೂಡ ಹೋಗಿಬಿಡ್ಬೇಕು. ಆ ಪುಣ್ಯ ಕೂಡ ಉಳಿಬಾರ್ದು. ಯಾಕೆ? ಅಂದಂಥ ಅವಸ್ಥೆಯಲ್ಲಿ ಏನಿರಬಾರ್ದು? ಸ್ವಲ್ಪ ಕೂಡ ಸುಖ ಇರಬಾರ್ದು. ಪುಣ್ಯ ಇದ್ದರೆ ಸುಖ ಇರುತ್ತೆ, ಅದು ತೆಗೆದುಹಾಕಿಬಿಟ್ರೆ ಮುಗಿದೋಯ್ತು. ಚುಕ್ರೋಶ ದೈವ ಧರ್ಮೋ ಎಂ ಇತಿ ಅಸೌ ಊರ್ಧ್ವಬಾಹುಕಃ ಪುನಃ ಕ್ರೋಧಾಭಿತಾಮ್ರಾಕ್ಷಃ ಆದಾಯ ಮುಸಲಂ ಹಲಂ. ಸುಮ್ಮನಾಗಲಿಲ್ಲ, ಮತ್ತೆ ಕ್ರೋಧ ಅಭಿತಾಮ್ರ ಅಕ್ಷಃ, ಕ್ರೋಧದಿಂದಾಗಿ ಕಣ್ಣು ಕೆಂಪು ಮಾಡ್ಕೊಂಡ್ಬಿಟ್ಟಿದ್ದಾರೆ ಭೀಮಸೇನನ ಮೇಲೆ. ಆದಾಯ ಮುಸಲಂ ಹಲಂ, ಮುಸಲ ಹಲ 2 ಆಯುಧನೂ ತೊಗೊಂಡ್ಬಿಡ್ತಾರೆ.
ಭೀಮನ ಯುದ್ಧಕ್ಕೆ ಅಂತ ಹೊರಡ್ತಾರೆ, ಅನ್ಯಾಯ ಅನ್ಯಾಯ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಬೇಕೀಗ ಭೀಮನ ನಿಜವಾಗ್ಲೂ ತಪ್ಪು ಹೌದು ಅಲ್ಲೋ ಪ್ರಶ್ನೆ ಬಂದರೆ ನಿರ್ಣಯ ಮಾಡಬೇಕಾದ ಯಾರು? ಬಲರಾಮ ಅಲ್ಲ, ಕೃಷ್ಣ ನಿರ್ಣಯ ಮಾಡಬೇಕು. ಗೊತ್ತಾಯ್ತಾ? ಯಾರೋ ನಿರ್ಣಯ ಮಾಡಿದ್ರೆ ಅದು ನಿರ್ಣಯ ಅಂತ ಕರೆಯೋದಿಲ್ಲ, ಮಾಡಬೇಕಾದವ್ರು ಮಾಡಬೇಕು. ಅದು ಹೊರಟಿದ್ದು ಅಭಿದುದ್ರಾವ ಭೀಮಂ ತಂ ನ ಚಚಾಲ ವೃಕೋದರ ಅಭಯೇ ಸಂಸ್ಥಿತೆ ಭೀಮೆ ರಾಮಂ ಜಗ್ರಾಹ ಕೇಶವ. ಅಭಿದುದ್ರಾವ ಭೀಮಂ ತಂ ನ ಚಚಾಲ ವೃಕೋದರ ಅಭಯೇ ಸಂಸ್ಥಿತೆ ಭೀಮೆ ರಾಮಂ ಜಗ್ರಾಹ ಕೇಶವ. ಅಭಿದುದ್ರಾವ ಭೀಮಂ, ಭೀಮನಲ್ಲಿ ದುದ್ರಾವ ನುಗ್ಗಿದ ಅಂತ ಅರ್ಥ. ಬಲರಾಮ ನುಗ್ಗಿದ್ರು ಹೊಡಿಬೇಕು ಅಂತೇಳಿ. ಆಗ ನಚಚಾಲ ವೃಕೋದರ, ಭೀಮಸೇನ ಅಲಗಾಡಲೇ ಇಲ್ಲ. ಬಲರಾಮದೇವರಿಗೆ ಹೆದರದೇ ಇದ್ದವರೇ ಇಲ್ಲ. ಅದು ಮುಸಲಹಾಲ ತಂತ್ರ ಭಾರಿ ಪವರ್ಫುಲ್ ಅಂಥೇಳಿ ಭೀಮ ಅದನ್ನು ಕೇರೆ ನಚಚಾಲ ಅಲಗಾಡಲು ಕೂಡ ಇಲ್ಲ. ಈಗ ಯಾರು ಸೋತಾಗಾಯ್ತು? ಈಗ ಬಲರಾಮನೇ ಹೊರತು ಭೀಮಸೇನ ಅಲ್ಲ. ಒಂದು ಪ್ರಶ್ನೆ ಉಳ್ಕೊಂಡಿತ್ತು, ಅದಕ್ಕೆ ಉತ್ತರ ಸಿಕ್ಕಾಗಾಯ್ತು. ಏನದು? ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ವೀರ್ಯವಾನ್, 4 ಜನ, ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶಿಶ್ರುವ ಅಂತ ಮಾತಿತ್ತು. ಇದರಲ್ಲಿ ಪಾಠ ಏನು ಮಾಡಿಬಿಟ್ಟಿದ್ದಾರೆ ಕೆಲವರು, ಬಲಭದ್ರ ಏನು ಮಾಡಿಬಿಟ್ಟಿದ್ದಾರೆ. ಬಲಭದ್ರಶ್ಚ ಭೀಮಶ್ಚ ಬಿಡುತ್ತೆ ಬದಲಾಯಿಸಿಲ್ಲ, ಹಾಗೆ ಇಟ್ಟಿದ್ದಾರೆ. ಅದು ನೋಡೋದಕ್ಕೆ ಏನಿಸುತ್ತೆ, ಅವು ಮಾಥುರು ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ ಭೀಮ ಅಂಥೇಳಿ, ಬಲಭದ್ರ ಅಂತೇಳಿ. ಅವ್ರು ಆ್ಯಕ್ಚುಲಿ ನಾವು ಇರೋದನ್ನು ಭೀಮ ಅಂತೇಳಿ ಬದಲಾಯಿಸ್ಕೊ, ಅದು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ಈಗ ಸೇರಿಸಿದ್ರು ಅದೆಲ್ಲ ಮಾಡಿಕೊಂಡು ಅದಕ್ಕೆ ಹೇಗೆ ಹೇಳ್ತೀರಿ ಅಂದರೆ ಉತ್ತರ ಇದೆ. ಅಲ್ಲಿ ಬಲಭದ್ರ ಸೇರಿಸೋದು ಕೃಷ್ಣಾವತಾರ ಅಂತ ಹೇಳೋದಾದರೆ ಕೃಷ್ಣನೇ ಸೇರಿಸ್ಬೋದಾಗಿತ್ತು. ಕೃಷ್ಣನೇ ಹೇಳಿದರೆ ಹೋಗ್ತಿತ್ತಲ್ಲ, ಬಲರಾಮದೇವ್ರನ್ನ ಯಾಕೆ ಹೇಳಬೇಕಿತ್ತು? ಆದ್ದರಿಂದ ಅದು ಅಲ್ಲ. ಅದು ನಿಜವಾಗಲಿರೋದು ಏನಂತ, ಭೀಮಶ್ಚ ಬಲಭದ್ರಾಶ್ಚ ಅಂದರೆ ಅದಕ್ಕೇನೀಗ 4 ಜನದಲ್ಲಿ ಕೀಚಕನ ಕೊಂದಿದ್ದ್ಯಾರು? ಭೀಮಸೇನ. ಭದ್ರರಾಜನ ಸೋಲಿಸಿದ್ದ್ಯಾರು? ಭೀಮಸೇನ. ಅವು ಉಳಿದುಕೊಂಡಿದ್ದಾರೀಗ ಭೀಮ ಬಲರಾಮ ಇಬ್ಬರೇನೆ. ಇದರಲ್ಲಿ ಬಲರಾಮನಿಂದ ಆಗದಿದ್ದ ಜರಾಸಂಧ ವಧೆ ಮಾಡಿದ್ದ್ಯಾರು? ಭೀಮಸೇನ. ಅಲ್ಲಿ ಹೆಸರಿರಾಣಿ ಹೇಳುತ್ತೆ ಏನಂತ, ಎಲ್ಲೋ ನೋಡು ಬಲರಾಮ ನಿನ್ನಿಂದ ಅವನು ಸಾಯೋದಿಲ್ಲ, ನಿನಗಿಂತ ಬಲಿಷ್ಠನಿಂದ ಸಾಯ್ತಾನೆ. ನಿನಗಿಂತ ಬಲಿಷ್ಠನಿಂದ ಸಾಯ್ತಾನೆ ಅಂದಮೇಲೆ ಯಾರು ಸತ್ತಿದ್ದು ಯಾರಿಂದ? ಈಗ ಅವನು ಭೀಮನಿಂದ. ಅವನು ಯಾರು ಹೆಚ್ಚು ಬಲಿಷ್ಠ ಆಯ್ತು ಈಗ? ಭೀಮಸೇನ ಹೊರತು ಯಾರಲ್ಲ, ಬಲರಾಮ ಅಲ್ಲ. ಅದು ಒಂದು ಇನ್ಸಿಡೆಂಟ್. ಇನ್ನೊಂದು ಯಾವುದು ಬಂತೀಗ, ಕುಸಲಂ ಹಲಂ ತೊಗೊಂಡು ಬಂದರೆ ಅಲಗಾಡಲೇ ಇಲ್ಲ, ರೆಡಿ ನಾನು ಅಂತ ಹೇಳಿಬಿಟ್ಟು. ಬಲರಾಮದೇವ್ರು ಟೆನ್ಷನ್ ಏನೇನೋ ಮಾಡಿ, ಬಲರಾಮ ಯಾವ ಇದು ಕೂಡ ವಿಕಾರಗಳೇ ಇಲ್ಲ ಮನಸ್ಸಿನಲ್ಲಿ. ಇವ್ರ ಮನಸ್ಸಿನಲ್ಲಿ ಕ್ರೋಧ, ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋದು ಸೋಲ್ತಾ ಇದ್ದಾರೋ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಆ ಸಮಸ್ಯೆಗೂ ಉತ್ತರ ಸಿಕ್ತು, ತಾರತಮ್ಯನೂ ಗೊತ್ತಾಯಿತು. ಇವರು ವ್ಯಾಮೋಹಕ್ಕೆ ಒಳಗಾದರೂ ಒಳಗಾಗಲಿಲ್ಲ. ಇವರೇನು ಮಾಡಬೇಕು? ಇವು ಶಿಷ್ಯ ಅಂತ ವ್ಯಾಮೋಹಕ್ಕೆ ಒಳಗಾದಾದರೆ ಅಣ್ಣ ಅಂತ ಮಾಡಬೇಕಾಗಿತ್ತು. ಭೀಮಸೇನಿಂತ ಒಂದಿಷ್ಟು ದೊಡ್ಡವನು ದುರ್ಯೋಧನ. ವ್ಯಾಮೋಹ ಇಲ್ಲ ಅವರಿಗೆ. ಅಷ್ಟು ಜನ ಕೊಲ್ಲಬೇಕಾದ್ರೆ ಮೋಹದ ಹೆಸರು ಕೂಡ ಇಲ್ಲ. ಇದು ಬಹಳ ಮುಖ್ಯ. ಇದು ಈ ರೀತಿ ಅಣ್ಣಂದೇ ಕೊಂಡವ್ರು ಯಾರು? ಕೃಷ್ಣ. ಇಬ್ಬರು ಅಣ್ಣಂದ್ರೂ ಕೊಲ್ತಾನೆ. ಯಾರ್ಯಾರು ಹೇಳಿ? ಪುಂಡ್ರಕ ವಾಸುದೇವ, ಶೃಗಾಲವಾಸಿ, ಇಬ್ಬರು ಅಣ್ಣಂದಿರೇ. ಅದು ಭೀಮ ಕೂಡ ಅಣ್ಣನ ಹಾಗೆ ಮಾಡಿತ್ತು. ಇದು ಅರ್ಥ ಮಾಡಿಕೊಂಡ್ರೆ ಅಣ್ಣಂದಿರನ್ನು ಕೊಂದವರು, ಹರಿನೂ ಅಣ್ಣನ ಕೊಂದವರು, ವಾಯುದೇವರು ಅಣ್ಣನ ಕೊಂದವರು. ಆದರೆ ಅಣ್ಣ ಅಂತ ಕೊಲ್ಲಿಲ್ಲ. ಯಾತಂತ ಏನಂತ ಕೊಂದರು? ಅಣ್ಣನಾಗಿದ್ದರೂ ಪರವಾಗಿಲ್ಲ, ದುಷ್ಟ ಅಂತ ಕೊಂದರು. ಇದನ್ನೇ ಕೃಷ್ಣ ಉಪದೇಶ ಮಾಡಿದ್ದು. ಶತ್ರುಗಳನ್ನು ನೋಡಬೇಕೇ ಹೊರತು ಎಂದೂ ಕೂಡ ಅವರಲ್ಲಿ ಏನು ಹುಡುಕಬಾರ್ದು? ಬಾಂಧವ್ಯ ಕಾಂಡಕ್ಕೆ ಹೋಗಬಾರ್ದು. ಆ ರೀತಿ ನೋಡಿದಾಗ ಧರ್ಮ ಹಾಳಾಗಿ ಹೋಗುತ್ತೆ. ಧರ್ಮಕ್ಕೆ ಯಾವ ನಜಾತ ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೆ ಜೀವಿತಶ್ಯಾಪಿ ಹೇತು. ಅವರಿವರು ಮೇಲಿನ ಮೋಹ ಅಲ್ಲ, ಪ್ರಾಣಕ್ಕಿಂತ ಯಾವ್ದು ದೊಡ್ಡದು ಧರ್ಮ. ಪ್ರಾಣ ಕೊಟ್ಟಾರೋ ಧರ್ಮ ಉಳಿಸಿ, ಆದರೆ ಅಂಥ ಪ್ರಸಂಗ ಬರಲಾರ್ದಂತೆ ಧರ್ಮ ನೋಡಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಇವರೆಲ್ಲ ಧರ್ಮದ ರಕ್ಷಣೆಗೆ ಅವತಾರ ಮಾಡಿದರೂ ಕೂಡ ಒಮ್ಮೊಮ್ಮೆ ಅಧರ್ಮಕ್ಕೆ ಸಪೋರ್ಟ್ ಮಾಡಿದರು. ಧರ್ಮರಕ್ಷಣೆ ಮಾಡಿದ್ದಾರೆ ಅಂತ ಏನು ಹೇಳಬೇಕು, ಅಷ್ಟು ಮಾಡಿದ್ದಾರೆ. ಇಂಥ ಒಂದೊಂದು ಪ್ರಸಂಗದಲ್ಲಿ ತಪ್ಪಿಟ್ಬಿಟ್ರು. ಆ ತಪ್ಪನ್ನು ಮಾಡದೇ ಇದ್ದಿದ್ದು ಯಾರು ಅಂದರೆ ಭೀಮಸೇನ. ಅದನ್ನು ಹೇಳಬೇಕಾಗಿ. ಹೌದು, ಅದೇ ಹೇಳ್ತಿದ್ದು. ಅದು ಹೇಳ್ಬೋದಾಯ್ತು, ಹೇಳಲಿಲ್ಲ ಅಂದರೆ ಪ್ರಸಂಗ ಇಲ್ಲ, ಹೇಳೇ ಇಲ್ಲಲ್ಲ ಅವ್ರಿಗೆ. ಕಿಡಲು ಭೀಮ ಬಲ ಇದ್ಬೇಕು, ಅದು ಯಾಕೆ ಹೇಳೋಕ್ಕೆ ಹೋಗ್ತಾರೆ? ಈಗ ಕೃಷ್ಣನ ಹೆಸರು ಯಾಕೆ ಬರೋದಿಲ್ಲ ಅಂದರೆ ಅದು ಬೇರಾಗುತ್ತೆ. ಇದು ಸ್ಟೂಡೆಂಟ್ಸ್ ಬಗ್ಗೆ ಸ್ಟೂಡೆಂಟ್ಸಿಗೆ ಪ್ರೈಸ್ ಕೊಡ್ಬೇಕಾದ್ರೆ ಬೇಸ್ಟ್ ಸೇರಿಸ್ಬಿಟ್ರೆ ಹೆಂಗಿರ್ತದೆ ಗೊತ್ತಾಯ್ತಾ? ಗೌರವ ಸೇರಿಸ್ಬಾರ್ದು. ಕೃಷ್ಣ ಅಬೋವ್ ಆಲ್ ಒನ್. ಕೃಷ್ಣನ ಸೇರಿಸೋದಕ್ಕೆ ಹೋಗಬಾರ್ದು. ಆ ದುರ್ಯೋಧನರಿಗೂ ಗೊತ್ತು ಕೃಷ್ಣನ ಸೇರಿಸಬಾರ್ದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾವ ಕಾಲಕ್ಕೂ ಕೃಷ್ಣನ ಕಂಪೇರ್ ಮಾಡೋಕ್ಕೆ ಯಾರಿಗೂ ಕೃಷ್ಣನ ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅಭಿವ್ಯಸ್ತಂದ್ರೆ ಅದೇ ಮುಸಲಂ ಹಲಂ ಅಭಿರುದ್ರಾವ ಭೀಮಂ ತಂ ನ ಚಚಾಲ ವೃಕೋದರ ಅಭಯೇ ಸಂಸ್ಥಿತೆ ಭೀಮೇ ರಾಮಂ ಜಗ್ರಾಹ ಕೇಶವ. ಭೀಮನಲ್ಲಿ ಭಯನೇ ಇಲ್ಲ, ಅಭಯಂ.
ಇದು ಸಾತ್ ದೈವಿ ಸಂಪತ್ತಿನ ಮೊದಲ ಗುಣ ಯಾವುದು ಅಂದರೆ ಅಭಯ. 16ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ದೈವಿ ಸಂಪತ್ತು ಆಸುರಿ ಸಂಪತ್ತಿನ ಬಗ್ಗೆ ಮಾಹಿತಿ ಕೊಡ್ತಾರೆ. ದೈವಿ ಸಂಪತ್ತಿನ ಮೊದಲ ಗುಣ ಯಾವುದು ಅಂದರೆ ಅಭಯಂ ಸತ್ವ ಸಂಶುದ್ಧಿ. ಅಭಯ ಯಾತಕ್ಕೆ ಬರ್ತದೆ? ದೈವಿ ಸಂಪತ್ತಿನವರು ಹೇಳಿರೋಣ ಯಾತಕ್ಕೆ ಬರ್ತದೆ? ಅವರು ತಪ್ಪು ಮಾಡಿರೋದೆಲ್ಲ ಭಯ ಬರೋದಿಲ್ಲ ಅಂತ ಅರ್ಥ. ತಪ್ಪು ಮಾಡಿದವ್ರಿಗೆ ಏನು ಶುರುವಾಗುತ್ತೆ? ಯಾವಾಗಲೂ ಭಯ ಇರುತ್ತೆ. ಅವ್ರು ಎಂದೂ ಕೂಡ ತಪ್ಪು ಮಾಡೋದಿಲ್ಲ ಅಂದರೆ ಭಯ ಇಲ್ಲ. ಅದಕ್ಕೆ ಭೀಮ ಅಂತ ಹೆಸರು. ಭಯ ಇಲ್ಲದವರು ಭೀಮ. ನೀವು ಭಯಪಡಬೇಡಿ ಅಂತ ಇನ್ನೊಬ್ಬರು ಹೇಳಬೇಕಾದ್ರೆ ಅವರಿಗೆ ಭಯ ಇರುತ್ತಾ? ಇಲ್ಲ. ಆದ್ದರಿಂದ ಅಭಯ ಅಂಬೋದು ಒಂದೇ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೆದರಬೇಕು ಅಂತ ಕೇಳ್ತಾರಲ್ಲ, ಹಾಗೆ ಹೇಳ್ಬೇಕಾದ್ರೆ ನಾವೇನು ತಪ್ಪು ಮಾಡಿದ್ದೀನಿ ಭಯ ಯಾಕೆ ಪಡಬೇಕು ಅಂತ ಅದು ಉಪಯೋಗಿಸ್ತಾರೆ. ಸೊ ತಪ್ಪಿಗೂ ಭಯಕ್ಕೂ ಸಂಬಂಧ ಇದೆ. ತಪ್ಪು ಮಾಡದೇ ಇದ್ದವರಿಗೆ ಭಯ ಆಗೋ ಕಾರಣ ಇಲ್ಲ. ಅದಕ್ಕೆ ಅಭಯಂ ಅಭಯೇ ಸಮಸ್ಥಿತೇ ಭೀಮೆ. ಅಕಸ್ಮಾತ್ ತಪ್ಪು ಮಾಡಿದ್ರೆ ಭೀಮ ಓಡೋಗ್ಬಿಡ್ತಿದ್ದೆ ಅಲ್ಲಿಂದ. ಇಲ್ಲ ಯುದ್ಧ ಮಾಡಬೇಕು ಓಡೋಗ್ಬಿಡಬೇಕು, ಓಡೋಗಲಿ ಹಾಗೆ ನಿಂತಿದ್ದರಿಂದ ಅವ್ರಿಗೆ ತಪ್ಪು ಮಾಡಿಲ್ಲ ಅಂಬೋದು ಸ್ಪಷ್ಟ. ಅಂದರೆ ಕೆಲವೊಮ್ಮೆ ಹೊರಗೆ ಮಾಡಿ ಒಳಗಿಲ್ಲದೆ ಇರಬಹುದು, ಏನೋ ಅದಿಲ್ಲ. ಪೂರ್ಣ ಏನೇ ಕೆಲಸ ಮಾಡಿದ್ರೆ ಭೀಮಸೇನ ಎರಡು ಸರಿಯಾದ ಜ್ಞಾನ ತಿಳ್ಕೊಂಡು ಮಾಡೋದು. ಏನೋ ಮಾಡಿ ಆಮೇಲೆ ಯೋಚನೆ ಮಾಡೋದಲ್ಲ. ಏಮಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ. ತಿಳ್ಕೊಂಡು ಮಾಡಿದಾಗಿರೋ ಒಂದು ಕರ್ಮದ ಬೆಲೆ ಯಾವುದಕ್ಕಿರೋದಿಲ್ಲ. ಸುಮ್ಮನೆ ಮಾಡಿದರೆ ಇಲ್ಲ. ಏನೋ ಮಾಡೋಕ್ಕೆ ಹೋದೆ, ಏನೋ ಮಾಡಿಬಿಟ್ಟೆ, ಚೆನ್ನಾಗಂತೂ ಆಗಿದೆ, ಬಟ್ ಏನೋ ಮಾಡ್ಲಿಕ್ಕೆ ಹೋಗಿದ್ದೆ ಅಂತ ಹೇಳಿದರೆ ತಿಳಿದು ಮಾಡಿಲ್ಲ ಅಂತಾಯಿತು. ತಿಳ್ಕೊಂಡೇ ಮಾಡಬೇಕು. ಅದು ಜ್ಞಾನ ಮತ್ತು ಕರ್ಮ ಎರಡು ಜೊತೆಯಾಗಿದ್ದರೆ ಮಾತ್ರ ಅದು 100ಕ್ಕೆ 100 ಸರಿ. ಆಹ ಧರ್ಮೇಣ ನಿಹತೋ ಭೀಮೇನ ಯಂ ಸುಯೋಧನಃ. ಆಗ ಕೃಷ್ಣ ರಾಮಂ ಜಗ್ರಾಹ ಕೇಶವ. ಕೃಷ್ಣ ಬಲರಾಮನ ಹಿಡ್ಕೊಂಡು ಯಾರು ಹಿಡ್ಕೊತಾರೆ ಗಲಾಟೆ ಮಾಡ್ಬೇಕಾರೆ? ಭಾರಿ ಕೂಗೋರ ಗಲಾಟೆ ಮಾಡೋರ ಅಂಥವ್ರು ಹಿಡ್ಕೊತಾರೆ. ಭಾರಿ ಕೂಗೋರು ಯಾರು ಅಂತ ಕೇಳಿದರೆ ಶೇಷಂ ಕೋಪೇನ ಪೂರೈತ್. ಪಾಯಿಂಟ್ ಕಡಿಮೆ ಆದಾಗ ಏನು ಮಾಡ್ತಾರೆ? ಶುರು ಮಾಡ್ತಾರೆ ಶೇಷಂ ಕೋಪೇನ ಪೂರೈತ್. ಶೇಷ ಬಲರಾಮದೇವ ಶೇಷನೇ. ಶೇಷಂ ಕೋಪೇನ ಅವ್ರ ಮೇಲೆ ಕೋಪ ತುಂಬಿ ಹೋಗಿಬಿಟ್ಟಿದ್ದು ಕೃಷ್ಣ ಹಿಡ್ಕೊತಾನೆ. ಹಾಗೆಲ್ಲ ಮಾಡಬಾರದು ಅಂತೇಳಿ ಕೃಷ್ಣ ಬರೀ ಹಿಡ್ಕೊಂಡಿಲ್ಲ ಅಷ್ಟೇ. ಏನೋ ಆಗಿದೆ ಯುದ್ಧ, ಹಾಗೆಲ್ಲ ಸಮಾಧಾನ ಮಾಡಲಿಲ್ಲ. ನೋಡಪ್ಪ ಯುದ್ಧ ಇದು, ಸುಮ್ಮನೆ ಯಾಕೆ ಗಲಾಟೆ ಮಾಡ್ತೀವಿ, ಸುಮ್ಮನೆ ಹೋಗಿಬಿಡು, ಮುಗಿದೋಗಿದೆ ಅಂತ ಹೇಳೋದಿಲ್ಲ. ಸ್ಪಷ್ಟ ಹೇಳ್ತಾರೆ ಕೃಷ್ಣ. ಆಹ ಧರ್ಮೇಣ ನಿಹತೋ ಭೀಮೇನಾಯಂ ಸುಯೋಧನಃ. ಈ ಮಾತು ಅಲ್ಟಿಮೇಟ್, ಮತ್ತೆ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. 3-4 ಶ್ಲೋಕ ಬರುತ್ತೆ ಮಹಾಭಾರತದಲ್ಲಿ. ಆಚಾರ್ಯ ಸಮ್ಮರಿ ಹೇಳ್ತಾರೆ. ಆಹ ಧರ್ಮೇಣ ನಿಹತಃ ಭೀಮೇನ ಅಯಂ ಸುಯೋಧನಃ. ಭೀಮಸೇನಿಂದ ದುರ್ಯೋಧನ ಸರಿಯಾದ ಧರ್ಮದ ರೀತಿಯಲ್ಲೇ ಹತನಾಗಿರೋದಾದ್ದರಿಂದ ಇನ್ಯಾವ ಪ್ರಶ್ನೆ ಮಾಡಬಾರ್ದು. ಭಗವದ್ಗೀತೆ ಒಪ್ಪಿದ ಮೇಲೆ ಭಗವಾನ್ ಉವಾಚ ಕೃಷ್ಣ ಉವಾಚ ಭೀಮನಲ್ಲಿ ತಪ್ಪಿಲ್ಲ. ಇಷ್ಟಾದರೂ ಜನ ಬಿಟ್ಟಿಲ್ಲ. ಹೇಳೋದು ಭೀಮನ ಬೈಯೋದೇ. ಆದರೆ ಭಗವದ್ಗೀತೆ ಓದಿದ್ದಕ್ಕೇನು ಬೆಲೆ ಹಾಕಿದರೆ? ಸುಪ್ರೀಂ ಕೋರ್ಟ್ ಆರ್ಡ್ರಿಂದ ತಪ್ಪಿದ್ದರೂ ಒಪ್ಪಬೇಕು ಅಂತ ನಿಯಮ. ಇವತ್ತು ತಪ್ಪಿರಬಹುದು, ಬೇರೆ ದಾರಿ ಇಲ್ಲ. ಆದರೆ ತಪ್ಪೇ ಇಲ್ಲ, ಭಗವಂತ ತಪ್ಪು ಮಾಡೋದಿಲ್ಲ. ಸುಪ್ರೀಂ ಅಂದರೆ ಕೇಳಲೇಬೇಕು. ಇದು ಭೀಮಸೇನನ ನಿರ್ದೋಷತ್ವ ಸಮರ್ಥನೆ ಮಾಡ್ತಾನೆ ಕೃಷ್ಣ. ಭೀಮಸೇನನ ನಿರ್ದೋಷತ್ವ ಸಮರ್ಥನೆ ಮಾಡ್ತಾನೆ. ಯಾತಕ್ಕೆ ಅಂದರೆ ಭೀಮಸೇನ ಕೃಷ್ಣ ನಿರ್ದೋಷತ್ವ ಸಮರ್ಥನೆ ಮಾಡ್ತಾನೆ. ನಾರಾಯಣಂ ಗುಣ ಸರ್ವೇ ಉದೀರ್ಣಂ ದೋಷವರ್ಜಿತ. ಯಾರು ತಮ್ಮನ್ನು ಸಮರ್ಥನೆ ಮಾಡ್ತಾರೋ ಅವರು ನ್ಯಾಚುರಲಿ ರೆಸಿಪ್ರಿಕೇಟ್ ಮಾಡ್ತಾರೆ. ಗೊತ್ತಾಯ್ತಾ? ಉಳಿದವ್ರು ಯಾರು ದೋಷವನ್ನು ಹೇಳೋದಕ್ಕೆ ಹೋಗ್ತಾರೆ ಅವ್ರ ಬಗ್ಗೆ ಅಷ್ಟು ಪ್ರೀತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ದೋಷ ಇದ್ದಾಗ ಹೇಳಿದರೆ ಸರಿ, ಇಲ್ಲದ ದೋಷ ಹೇಳಿದರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತಾಗತ್ತೆ. ಇದು ಬಹಳ ಮುಖ್ಯ. ಇದು ಆಹ ಧರ್ಮೇಣ ನಿಹತಃ ಭೀಮೇನ ಅಯಂ ಸುಯೋಧನಃ. ಇನ್ನೂ ಅವನು ಸ್ವಾರಸ್ಯ ನೋಡಿ, ಇನ್ನೂ ದುರ್ಯೋಧನ ಸತ್ತಿಲ್ಲ, ಕೃಷ್ಣ ಕೊಂದಿದ್ದಾನೆ ಅಂತಲೇ ಹೇಳ್ತಾರೆ. ಯಾತಕ್ಕೆ? ವರ್ಗ ಚಾನ್ಸೇ ಇಲ್ಲ. ಅದಕ್ಕೊಂದು ಮಾತಿದೆ. ಯಶ್ಚ ನಿಶ್ಚಿತಂ ಯತ್ತತ್ ಅತೀತತ್ವೇನ ಭಣ್ಯತೆ. ಯಾವುದು ಗ್ಯಾರಂಟಿ ಆಗುತ್ತೋ ಅದನ್ನೇನಂತಾರೆ? ಆಯಿತು ಅಂದ್ಬಿಡ್ತಾರೆ. ಆಯಿತು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಕ್ಯಾಚಿ ಬೀಳ್ತಾ ಇದೆ, ಔಟ್ ಇನ್ನೂ ಬಿದ್ದಿಲ್ಲ, ಹಿಡ್ಕೊಂಡಿಲ್ಲ ಅವ್ರು ಔಟ್. ಯಾಕಂದ್ರೆ ಉಳಿಯೋ ಚಾನ್ಸೇ ಇಲ್ಲ, ನೀಟಾಗಿ ಕೈಲಿ ಬೀಳ್ತಾಯಿಲ್ಲ. ಮತ್ತೆ ಅವ್ರು ಅನೌನ್ಸ್ ಮಾಡಿಬಿಟ್ಟಿರ್ತಾರೆ, ಆಮೇಲೆ ಹಿಡ್ಕೊಳ್ತಾರೆ. ಅಷ್ಟು ಗ್ಯಾರಂಟಿ ಅಂತ ಅರ್ಥ. ಕರೀತಾರೆ ಬಂದೆ ಪಾಸ್ಟ್ ಟೆನ್ಸ್. ಆ್ಯಕ್ಚುಲಿ ಬರುತ್ತೇನೆ ಅಂತ ಯಾರು ಬರುತ್ತೇನೆ ಅಂತ ಯಾರು ಹೇಳ್ತಾರೆ ನಿಮಗೆ? ಅದು 2 ಸರ್ತಿ ಅಂತಾರೆ. ಮತ್ತೆ ಒಂದು ಸರ್ತಿ ಅಲ್ಲ, ಬರುತ್ತೇನೆ ಅಲ್ಲ, ಬಂದೆ ಅಂತಲೇ ಹೇಳ್ತಾರೆ. ಕಾರಣ ಗ್ಯಾರಂಟಿ ಬರ್ತೇನೆ ಅಂತ ಅರ್ಥ. ಇವೆಲ್ಲ ಭಾಷೆಯ ಒಂದು ಉಪಯೋಗದಲ್ಲಿ ಕಾಡ್ತಕ್ಕಂಥ ಹೊಸ ಅಂಶಗಳು. ಇದನ್ನೆಲ್ಲ ಹೇಳ್ತಾರೆ ಎಂಬುದು ಭಾರಿ ವಿಶೇಷ. ಪ್ರತಿಯೊಂದರ ಬಗ್ಗೆಯೂ ಆಚಾರ್ಯರು ಬೆಳಕು ಚೆಲ್ತಾರೆ. ಅದನ್ನು ಯಾರು ಸುಮ್ಮನೆ ಏನೋ ಒಂದು ಅಸಂಬದ್ಧ ವಿಚಾರ ಬಗ್ಗೆ ಮಾತಾಡೋದಾಗ ಹೋದ ಆಚಾರ್ಯ ಮಹಿಮೆ ಗೊತ್ತಾಗಲ್ಲ. ಮಹಿಮೆ ಹೇಗೆ ಗೊತ್ತಾಗಬೇಕು ಅಂದರೆ ಇದು ಸೂಕ್ಷ್ಮ ವಿಚಾರಗಳನ್ನು ಹೇಳ್ತಾರೆ. ಇದನ್ನು ಇಲ್ಲಿ ಬರೋದಿಲ್ಲ, ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಏನೋ ಇಷ್ಟೊತ್ತು ಹೇಳಿದ್ದೇನೋ ಅಸರಾವೇಶ ಬಂತು, ಅದಕ್ಕೆ ಕಾರಣ ಶಿಷ್ಯ ಅಂಬದು ಭಾವನೆ ಕೂತಿತ್ತು. ನಮ್ಮ ಸ್ಟೂಡೆಂಟ್ ಅಂತ ಬಿಡಿಸ್ಕೊಂಬರೋದಿಲ್ಲ ಆ ರೀತಿ. ಅದರಿಂದ ತಮ್ಮ ಕೆಟ್ಟ ಹೆಸರು ಬರುತ್ತೆ. ಇಂಥ ಕೆಟ್ಟ ಶಿಷ್ಯ ಇದ್ದಾನೆ ಅಂತೇಳಿ ಬಿಡಿಸ್ಕೊಂಬರ್ತಾರೆ. ಅದು ತಪ್ಪು ಮಾಡಿದ್ರು ಬಿಡಿಸ್ಕೊಂಬಂದು ಆಮೇಲೆ ಬೈತಾರೆ ಒಳಗೆ, ಬುದ್ಧಿ ಇಲ್ಲ ಅಂತ ಕೇಳಿ.
ಅಲ್ಲಿ ಮಾತ್ರ ಒಳ್ಳೆ ಹುಡುಗ ಬಿಟ್ಟುಬಿಡಿ ಅಂತ ಕರ್ಕೊಂಡ್ಬಂದು ಇಲ್ಲಿ ಬೈತಾರೆ. ಆ್ಯಕ್ಚುಲಿ ಇವರು ದುಷ್ಟ. ಆಗ ಅಂತ ಅವ್ರಿಗೆಲ್ಲ 4 ವರ್ಷ ಹತ್ರ ಇದ್ದಲ್ಲ, ಇಲ್ಲದ ಉಪಚಾರ ಮಾಡಿದ್ದ, ಅದಕ್ಕೆ ಒಳಗಾಗಿ ಸುಭದ್ರಕೊಂಡು ಮಾತು ಕೊಟ್ಟಿದ್ದು ಅದಕ್ಕೆ ತಾನೇ ಅವರು ಆ ಸಮಯದಲ್ಲೇ ಮಾತು ಕೊಟ್ಟಿದ್ದು. ಇನ್ನೂ ಮೋಹ ಹೋಗಿಲ್ಲ ಪೂರ್ತಿ, ಅದ್ರ ಈಗ ಹೋಗಬೇಕು ಅಷ್ಟೇ. ಆಹಧರ್ಮೇಣ ನಿಹತೋ ಭೀಮೇನ ಯಂ ಸುಯೋಧನಃ ನ ಮಂಡಲೇ ಅಭಿಸಾರೇ ವಾ. ಇಲ್ಲಿ ನೋಡಿ, ಭೀಮ ದುರ್ಯೋಧನ ಸತ್ತಿಲ್ಲ, ಕೃಷ್ಣ ಸತ್ತ ಅಂತ ಹೇಳಿಬಿಟ್ಟ. ಅದೇ ರೀತಿಯಲ್ಲಿ ಅಶ್ವತ್ಥಾಮರು ಸತ್ತಿಲ್ಲ, ಆಗ ಸತ್ತ ಅಂತ ಹೇಳಿದ್ರೆ ಇದು ತಪ್ಪೇರೋದಿಲ್ಲ ಅದರೊಳಗೆ. ಯಾಕೆ? ಅವ್ರು ಮುಂದೆ ತಪ್ಪು ಮಾಡ್ತಾರೆ, ಆದ್ದರಿಂದ ಅನುಭವಿಸ್ತಾರೆ ಅಂತ ಅರ್ಥ. ಗೊತ್ತಾಯ್ತಾ? ಅವ್ನು ಹಾಳಾಗಿ ಹೋದ, ಅವನು ಮುಳುಗಿಬಿಟ್ಟ ಅಂತಾರೆ. ಅವನೇನು ಸತ್ತಿಲ್ಲ, ಬಟ್ ಅವನು ಎಷ್ಟು ಲಾಸ್ ಮಾಡ್ಕೊಂಡಿದ್ದಾನೆ ಅಂದರೆ ಆ್ಯಸ್ ಇಫ್ ಡೆಡ್ ಇದ್ದಾಗಲೇ. ಆ ಮಾತು ಹೇಳ್ತಾರೆ, ಏನು ಬಿಡಿ ಬದುಕಿದ್ದಾರಷ್ಟೇ, ಕಣ್ಣು ಕಾಣೋಕ್ಕೆ ಏನು ಹೆಸರಿಗಿದ್ದಾರಷ್ಟೇ ಅಂತ ಹೇಳಿದ್ರೆ ಆ ಥರ. ಆ ಒಂದು ಹಂತ ಬಂದಾಗಲೂ ಕೂಡ ಸತ್ತ ಅಂತ ಹೇಳೋ ಪದ್ಧತಿ ಇದೆ. ಆಹಧರ್ಮೇಣ ನಿಹತೋ ಭೀಮೇನ ಯಂ ಸುಯೋಧನಃ. ಇನ್ನೊಂದು ಮಾತು ಹೇಳ್ತಾರೆ, ನಮಂಡಲೇ ಅಭಿಸಾರೇವ ನಾಪಸಾರೇ ಚ ನಾಭಿತಃ ಅಧೋ ಹನ್ಯಾತ್ ವಂಚಯಂತಂ ಅಧೋ ಹತ್ವಾ ನ ದುಷ್ಯ. ಈ ಮಂಡಲಾಕಾರ ವಿಷಯ ಬಂದಾಗ, ಎದುರಿಸಿ ಬಂದಾಗ, ಹಿಂದಕ್ಕೆ ತಿರುಗಿದಾಗ ನಾಭಿ ಕೆಳಗೆ ಕೂಡ ಹೊಡೆದ್ರೆ ಏನೂ ತಪ್ಪಲ್ಲ. ಕೃಷ್ಣ ಸೇರಿಸಿದ. ನಾಭಿ ಕೆಳಗೆ ಹೊಡೆದಿಲ್ಲ ಭೀಮಸೇನ, ಅಭ್ಯುಪಮವಾದ ಅಂತ ಕರೀತಾರೆ. ಅದೇನು ಇಟ್ಕೊಳ್ಳಪ್ಪ ನಾಭಿ ಅಂಥೇಳಿ ಇಂಥ ಹೊತ್ತಲ್ಲಿ ಹೊಡಿಬೇಕು. ಆ್ಯಕ್ಚುಲಿ ಗೋಲಿಮಾರಿ ಹೇಳಿರ್ತಾರೆ, ನೋಡಿಸಿದೆ, ಅವ್ನು ಹೊಡೆಯಕ್ಕೆ ಬಂದ ಕೊಂದೇ ಬಿಟ್ಟ. ಅದು ಅಪರಾಧ ಆಗಲಿಲ್ಲ. ಯಾತಕ್ಕೆ ಅಂದರೆ ಅದು ಉದ್ದೇಶ ಇಲ್ಲ, ಅಲ್ಲಿ ಏನಿತ್ತು ಆ ಪ್ರಸಂಗದ ಅನಿವಾರ್ಯ ಆಗಿತ್ತು. ಹಾಗೆ ತಿಳ್ಕೊ, ಅದೇನಾಯ್ತು ಈಗ ಹೊಡಿಲೇಬಾರ್ದು ಅಂತ ಹೇಳಿದ್ರೆ ಆ ನಿಯಮ ಆಗಿದ್ದರೆ ಪರಿಸ್ಥಿತಿ ಕೆಡಕ್ಬೋದು ಅಂತೆಲ್ಲ ಇದೆ. ನೀನು ಅವ್ನು ಮಾಡಿದ್ದೇನು ಅವನು ಮುಂದೆಲ್ಲ ಬರ್ತದೆ. ಕೃಷ್ಣ ಅಷ್ಟು ಹೇಳ್ತಾನೆ ಬಲರಾಮದೇವರಿಗೆ ಉತ್ತರ ಕೊಟ್ಟರೆ ನೀನು ತಪ್ಪು ಅಂತ ಹೇಳ್ತಾರೆ. ಬಲರಾಮದೇವರು ಬಲದಲ್ಲೂ ಸೋತಾಗಾಯಿತು, ಜ್ಞಾನದಲ್ಲೂ ಸೋತಾಗಾಯಿತು. ಭೀಮಸೇನಿಗಿಂತ ಆ ಮಟ್ಟದ ಜ್ಞಾನವೂ ಇಲ್ಲ, ಆ ಮಟ್ಟದ ಬಲನೂ ಇಲ್ಲ ಅಂಥೇಳಿ ಕೃಷ್ಣನಿಂದನೇ ಹೇಳಿಸ್ಕೊಂಡಾಗಾಯಿತು ಬಲರಾಮದೇವರು. ಆದ್ದರಿಂದ ಸಾಕ್ಷಾತ್ ಅವತಾರ ಅಂತ ಕರಿಬಾರ್ದು. ಈ ರೀತಿ ತಪ್ಪು ಮಾಡೋ ಅವತಾರನ ಯಾರು ದೇವರು ಅಂತ ಕರೀತಾರಾ? ಸಾಧ್ಯ ಇಲ್ಲ. ಭಾರಿ ದೊಡ್ಡವರು, ಸಂಶಯ ಇಲ್ಲ. ಆದರೆ ಭೀಮನಿಗೆ ಸಮನಲ್ಲ ಅಂದಮೇಲೆ ಜೀವೋತ್ತಮನಿಗೆ ಸಮ ಅಲ್ಲ ಅಂದರೆ ಸರ್ವೋತ್ತಮ ಹೇಗಾಗ್ತಾರೆ? ಸಾಧ್ಯನೇ ಇಲ್ಲ. ಅಲ್ಲಿರಲಿಲ್ಲ ಅವರು, ಅಲ್ಲಿರಲಿಲ್ಲ, ಆ ಸಭೆಯಲ್ಲಿ ಇರಲಿಲ್ಲ ಅವರು. ಗೊತ್ತಾಯ್ತಾ? ನಮಂಡಲಿ ಆಮೇಲೂ ಕೂಡ ಅವ್ರು ಏನು ಮಾಡ್ತಾರೆ ಗೊತ್ತಾ? ಹೀಗೆಲ್ಲ ಅನ್ಯಾಯ ಮಾಡಿದ ದುರ್ಯೋಧನ ಅಂತ ಹೇಳಿದಾಗ ಹೊರಟಾಗ ದ್ಯೂತ ಮೋಸ ಆಯ್ತಾಗತ್ತೆ. ದ್ಯೂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಇವರು? ಆಡೀತಿ ಅಂತಾರೆ, ಹೋದ ಸೋತ, ನಾವೇನು ಮಾಡೋಕ್ಕಾಗತ್ತೆ? ಅಂದರೆ ಆ ಮಟ್ಟಿಗೆ ಕೊಂಡು ಅಲ್ಲಿ ಏನಿತ್ತು ಬಸ್ನೊಳಗೆ ಅವ್ರಿಗೆ ಈಗ ಸಪೋರ್ಟ್ ಮಾಡೋದು. ಅದೇ ಒಂಥರ ವಿಮಾನ ಇತ್ತು, ಅದ್ರ ಕಲಿ ಹಾಗೆ ಅಟ್ರಾಕ್ಟ್. ದುಡ್ಡು ಕೊಟ್ಟಾಗ ಏನಾಗ್ತಾನೆ ಮನುಷ್ಯ ಈಲ್ಡಾಗಿಬಿಡ್ತಾನೆ. ಎಷ್ಟೋ ಜನ ಒಳಗೆ ಹಾಕೋಬೇಕಾಗಿರೋ ಬೆಸ್ಟ್ ಮೆಥಡ್ ಇನ್ನೇನು ಕೊಟ್ಟರು ಅಷ್ಟು ಅಟ್ರಾಕ್ಟ್ ಆಗೋಲ್ಲ. ಧನ ಏನು ಮಾಡಿಬಿಡುತ್ತೆ ಮನುಷ್ಯನನ್ನು? ಹಂಗಿ ಬಿಡಿಸ್ಬಿಡುತ್ತೆ. ಆ ಹಂಗಿನಿಂದ ಮಾಡಬಾರ್ದನ್ನೆಲ್ಲ ಮಾಡ್ತಾರೆ. ಅದಕ್ಕೆ ಏನು ಮಾಡಬಾರ್ದು? ಅಪ್ರತಿಗ್ರಹ, ದಾನ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಏನಾಗುತ್ತೆ? ಅವಾರ್ಡ್ ಧರ್ಮ ಬಗ್ಗೆ ಪೂರ್ತಿ ಸ್ಪಷ್ಟ ಹೇಳೋದಕ್ಕೆ ಬರುತ್ತೆ. ಧರ್ಮ ಕೇಳಬೇಕಾದ್ರೆ ಹಾಗೇನೆ, ಅವ್ರ ಮನೆ ಮತ್ತೆ ಹೋಗ್ತಾನೆ, ಅವ್ರವ್ರಿಗೆ ಭಯ ಆಪ್ತರಿದ್ದಾರೆ, ಅವ್ರು ಕೇಳಿದರೆ ಅವ್ರ ಪರಡೆ ಹೇಳ್ತಾರೆ, ಅವ್ರು ಕೇಳಬೇಡಿ ಇನ್ನೊಬ್ಬರು ಕೇಳಿ ಅಂತ ಹೇಳ್ತಾರೆ. ನ್ಯಾಚುರಲ್ ಅದು. ಆ ರೀತಿ ಇರೋದ್ರಿಂದ ಅಟ್ಯಾಚ್ಮೆಂಟ್. ಅಂಥವರು ಸತ್ಯ ಹೇಳ್ತಾರೆ, ಅದು ಭಾರಿ ದೊಡ್ಡದು. ಅದನ್ನೆಲ್ಲ ದೂರ ಇಟ್ಟುಬಿಟ್ಟು ವಿಷಯಕ್ಕೆ ಬಂದರೆ ಸತ್ಯನೇ ಹೇಳಬೇಕು. ಆ ವಿಷಯ ಬೇರೆ. ಇದಕ್ಕೆ ಕ್ಲಬ್ ಮಾಡಬಾರ್ದು. ಕ್ಲಬ್ ಮಾಡೋದು ತಪ್ಪದು. ಆ ಕ್ಲಬ್ ಮಾಡೋದೇ ಮನುಷ್ಯನ ದೌರ್ಬಲ್ಯ. ಅದು ಅಧೋ ಹನ್ಯಾತ್ ವಂಚಯಂತಂ, ಮೋಸ ಮಾಡ್ಲಿಕ್ಕೆ ಹೊರಟಾಗ ಕೊಲ್ಬೋದು, ಏನೂ ತಪ್ಪಿಲ್ಲ. ಅಧೋ ಹತ್ವಾ ನ ದುಷ್ಯತಿ. ಕಾಲಿ ಹೊಡಿಲಿಕ್ಕೆ ಹೊರಟ, ಗೋಳಿಬಾರ್ ಮಾಡಲಿಕ್ಕೆ ಅವ್ರ ತಲೆ ಅಡ್ಡ ತಂದ, ತಲೆಗೆ ಬಿತ್ತು. ಯಾಕೆ ಅವನು ಅಡ್ಡ ತಂದು ಇವನು ಹೊಡೆದಿಲ್ಲ, ಅವನ ತಲೆ ಅಡ್ಡ ಇಟ್ಟ ಅಷ್ಟೇ. ವೆರಿ ಸಿಂಪಲ್. ಅದು ದುರ್ಯೋಧನ ಮಾಡಿದ್ದು ಹಾಗೇನೇ. ಈಗ ಅಲ್ಲಿ ಬೀಳಬಾರ್ದು ಇಟ್ಟದ್ದು ಪಲ್ಟಿ ಹೊಡ್ಲಿಕ್ಕೆ ಹೋಗಿ ಬಿದ್ದ, ಏಟು ಬಿದ್ದ, ಸತ್ತ. ಸರ್ ತಪ್ಪಿರೋದು ಅವನ ಹತ್ರ. ಅವನು ಹಾಗೆ ಮಾಡಿದ್ದು ತಪ್ಪಾಯ್ತೆ ಹೊರತು ನಿನ್ನೆ ಆಯ್ತು ಅದೆಲ್ಲ. ಅವನು ಮಾಡಿದ್ದು ತಪ್ಪಾಯ್ತೆ ಹೊರತು ಇದಲ್ಲ. ಭೀಮಸೇನೆ ಮಾಡಿದ್ದು ತಪ್ಪಲ್ಲ. ಈ ಈ ಬೀಳಕ್ಕೆ ಹೋದರೆ ಕರೆಕ್ಟಾಗಿ ಬಿತ್ತು, 2 ತೊಡೆ ಬುಡ್ಕೊಂಡ ಬಿದ್ದ. ಇದು ಅವನು ಮಾಡಿದ ತಪ್ಪು ಇವ್ರು ಮಾಡೋಕ್ಕಾಗತ್ತಾ? ಮತ್ತು ಆ್ಯಕ್ಸಿಡೆಂಟ್ನಲ್ಲಿ ಕ್ಲೇಮ್ ಮಾಡ್ತಾರಲ್ಲ ಇವರೆಲ್ಲ. ಕ್ಲೇಮ್ ಮಾಡ್ಬೇಕಾದ್ರೆ ಸುಮ್ಮನೆ ಕೊಡೋದಿಲ್ಲ ಅದನ್ನು. ಇವನು ತಪ್ಪಿದ್ದರೆ ಕೊಡೋದಿಲ್ಲ. ಆ್ಯಕ್ಸಿಡೆಂಟ್ ಅಂತ ಪ್ರೂವ್ ಆಗ್ಬೇಕಾದ್ರೆ ನೋಡ್ತಾರೆ ಅವನು ಎಲ್ಲಿ ಅದ, ಎಷ್ಟು ಡಿಸ್ಟೆನ್ಸ್ ಇತ್ತು, ಎಲ್ಲ ಕೌಂಟ್ ಮಾಡ್ತಾರೆ. ಅದಿಷ್ಟು ತೊಗೊಂಡ್ಬಿಟ್ಟು ಅದು ನಿಜವಾದ ಆ್ಯಕ್ಸಿಡೆಂಟ್ ಅಂತ ಪ್ರೂವ್ ಆದರೆ ಮಾತ್ರ ಬೆನಿಫಿಟ್ ಸಿಗೋದು. ಗೊತ್ತಾಯ್ತಾ? ಅವ್ನು ಮೂರ್ಖತನ ಆದರೆ ಅದಕ್ಕೆಲ್ಲ ಕೊಡೋದಿಲ್ಲ. ಇನ್ನು ಮೂರ್ಖತನ ಆಗಿರಬಾರ್ದು, ಅದು ಇಂಟೆನ್ಷನಲ್ ಆಗಿಬಿಡೋದು. ಇಂಟೆನ್ಷನ್ ಇರಬಾರ್ದು ಅದರಲ್ಲಿ. ಹಾಂ ಯಾವುದಕ್ಕೆ? ಯಾವಾಗ ನಡೀತಿದ್ದು? ಹಾಂ, ಅದು ಗೊತ್ತು.
ಆ ತಪ್ಪು ಇವ್ರದಲ್ಲ. ಸಿಗಲಿಲ್ಲ ಹೋದಲ್ಲ, ಅದೇ ಕರೆಕ್ಟ್, ಅದನ್ನೇ ಹೇಳ್ತೀನಿ ಅದು. ಯಾಕೆ ಅಂತ ಕೇಳಿದರೆ ಅದು ಅವನ ತಪ್ಪದು. ತಪ್ಪಿಗೆಲ್ಲ ಕೊಡ್ತಾ ಹೋದರೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿ ಮುಚ್ಚೋಗ್ಬಿಡುತ್ತೆ. ಅದು ಆಕ್ಸಿಡೆಂಟ್ ಅಂತ ಆದರೆ ಮಾತ್ರ ಕೊಡೋದು, ಮುಚ್ಚಿಮೀರಿದ ವೇಗದಲ್ಲಿ ಹೋಗೋದು, ಇಲ್ಲ ನೋಡ್ತಾ ಕುಡಿದು ಡ್ರೈವ್ ಮಾಡೋದು, ಅದಕ್ಕೆಲ್ಲ ಕೊಡೋಲ್ಲ. ಅವನು ಕುಡಿದು ಡ್ರೈವ್ ಮಾಡ್ತಿದ್ರೆ ಅವ್ನು ಕಾಂಪನ್ಸೇಷನ್ ಕೊಡ್ತಾರೆ. ಅವನಿಗೆ ಅಪರಾಧ ಮಾಡಿದ್ದು, ಅವನೇ ಅಪರಾಧ ಮಾಡಿರೋದು, ಅಷ್ಟು ಮಾಡಬಾರ್ದು. ಎಲ್ಲ ಕಡೆ ಸರಿ ಇದೆ, ಆಯಿತು, ಹಾಗೆ ಅವರ ಎಲಿಜಿಬಿಲಿಟಿ ಬರೋದು. ಅರ್ಥ ಆಯ್ತಾ? ಹೇಳಿಲ್ಲ ಇದರಲ್ಲೂ ಕೂಡ ಅವನು ಡ್ರಗ್ಸ್ ತೊಗೊಂಡಿದ್ದು ಗೆದ್ದ ಅಂದರೆ ಅದು ಬೆಲೆ ಇಲ್ಲ, ಅದು ತೆಗೆದುಹಾಕಿಬಿಡ್ತಾರೆ. ಅಥೋ ಹನ್ಯಾದ್ ವಂಚೆಯಂತಂ ಅಧೋಹತ್ವಾನ ದುಷ್ಯತಿ. ಆದ್ದರಿಂದ ಆ ರೀತಿ ಹೊಡೆದ್ರೆ ತಪ್ಪಲ್ಲ. ಇದಿಷ್ಟೇನು ಒಪ್ಪಿಕೊಂಡ್ರೂ ಕೂಡ ಹಾಗೆ ನಡೆದೇ ಇಲ್ಲ ಅಂತ ವಸ್ತುಸ್ಥಿತಿ. ಪ್ರತಿಜ್ಞೆ ಆಗಿದೆ. ಮತ್ತು ಕೃಷ್ಣ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾನೆ. ಏನೋ ಹೌದು, ಪಲ್ಟಿ ಹೊಡೆಯಲಿಕ್ಕೆ ಹೋಗಿ ಹುಚ್ಚುತನ ಮಾಡ್ಕೊಂಡು ಬಿದ್ದ. ಕೃತ ಪ್ರತಿಜ್ಞಾ ಚ ಭೃಕೋದರೇಣ ಭಿತ್ಸೆ ತವೋರು ಇತಿ ಯುಕ್ತಿಪೂರ್ವಕಂ ಸಂಶ್ರಾವಯಾನೇನ ತದೇಶ ಧರ್ಮತೋ ಜಘಾನ ದುರ್ಯೋಧನಮಗ್ರಕರ್ಮ. ನೋಡಿ, ಮೀಟರ್ ಚೇಂಜ್ ಮಾಡಿಬಿಟ್ರು. ಈಗ ಅತಿ ಮುಖ್ಯ ವಿಷಯ ಯಾವುದೀಗ? ಪ್ರತಿಜ್ಞೆ ಮಾಡಿದ್ದಾನೆ. ಪ್ರತಿಜ್ಞೆ ಅದಕ್ಕೆ ಮಾಡಿದ ಅಂತ ಕೆಲಸ ಮಾಡಿದ್ದಾನೆ ಅವನು. ಅಂಥ ಹೊತ್ತಿನಲ್ಲಿ ತಪ್ಪು ಅಪರಾಧ ಹೇಗಾಗುತ್ತೆ ಇದು? ಇಂಥ ಪ್ರತಿಜ್ಞೆ ಯಾತಕ್ಕೆ ಮಾಡಿದೆ ಅಂದರೆ ಅಂಥ ಕೆಲಸ ಯಾತಕ್ಕೆ ಮಾಡಿದೆ ಅಂತ ಕೇಳಬೇಕಾಗ. ಆ ಸೈಡ್ ನೋಡೋದಿಲ್ಲ, ಇಷ್ಟಕ್ಕೆ ಮಾತ್ರ ಅವ್ರು ಹೊರಗೊಡಿಸಿದ್ದಾರೆ ಅಷ್ಟೇ. ಕಾಪಿ ಹೊಡೆದಾಗ ಹೇಳೋದಿಲ್ಲ ಅದನ್ನು. ಮಧ್ಯೆ ಓಡಿಸ್ಬಿಟ್ರೆ ಮೇಷ್ಟು ಭಾರಿ ಅನ್ಯಾಯ, ಅವನು ಕೆರಿಯರೇ ಹಾಳು ಮಾಡಿಬಿಟ್ರು, ಕೂಗಿದ್ದೇನೆ. ಕಾಪಿ ಮಾಡಿದ ಬಂದರೆ ಮುಚ್ಚಿಟ್ಬಿಡು. ಅದು ನೋಡೋರಿಗೆ ಅನಿಸುತ್ತೆ, ಇವ್ರದ್ದೇ ತಪ್ಪು ಅನಿಸುತ್ತೆ. ಸರಿಯಾಗಿ ನೋಡಿದಾಗ ಕೃಷ್ಣ ಅದನ್ನು ಹೇಳ್ತಾನೆ. ಕೃತ ಪ್ರತಿಜ್ಞಾ ಚ ಭೃಕೋದರೇಣ ಭೇಚ್ಛೆ ತಬೋರು ಇತಿ ಯುಕ್ತಿಪೂರ್ವಕಂ. ಸುಮ್ಮನೆ ಮಾಡಲಿಲ್ಲ, ಅದು ಕಾರಣ. ಯುಕ್ತಿ ಅಂದರೆ ಕಾರಣ, ಸಕಾರಣವಾಗಿ ಮಾಡಿದ್ದಾನೆ. ಅದು ಪೂರೈಸಬೇಕಾದ್ದು ಸರಿ ಮಾಡ್ತಾ ಇದ್ದಾನೆ. ಸಂಶ್ರಾವಯಾನೆ. ಈ ರೀತಿಯಾಗಿ ಯಾರ ತಪ್ಪನ್ನು ಕೃಷ್ಣ ಸಮರ್ಥನೆ ಮಾಡಿಲ್ಲ. ಭೀಮಂದೊಂದೇ ಸಮರ್ಥನೆ ಮಾಡೋದು. ಅದಕ್ಕೆ ಭೀಮ ಒಂದೇ ಸರಿ ಮಾಡಿರೋದು. ಆದ್ದರಿಂದ ಉಳಿದವರು ಸರಿ ಮಾಡಿದ್ರು ಕೃಷ್ಣ ಸುಮ್ಮನಿದ್ದ ಅಂತಲ್ಲ, ತಪ್ಪು ಮಾಡಿದ್ದಕ್ಕೆ ಒಪ್ಕೊಂಡ್ಬಿಡ್ತಾನೆ ಅಷ್ಟೇ. ಇದು ನಿಷ್ಪಕ್ಷಪಾತವಾದ. ಅದಕ್ಕೆ ಸಮಹ. ದೇವರು ಯಾರೋ ಸಮಹ. ಅರ್ಜುನನ್ನು ಬೈತಾನೆ, ಭಾರಿ ಭಕ್ತ ಅಂತ ಹೆಸರಾಗಿದ್ದು ಅರ್ಜುನನ್ನು ಬೈತಾನೆ. ಆದರೆ ಭೀಮನ್ ಎಂದೆಂದು ಒಂದು ಸರ್ತಿ ಕೂಡ ಬೈಯೋದಿಲ್ಲ. ಸಂಶ್ರಾವಯಾನೇನ ತದೇಶ ಧರ್ಮತಃ ಜಘಾನ ದುರ್ಯೋಧನ ಅಗ್ರಕರ್ಮ. ಭೀಮಸೇನ ಮಾಡಿದ್ದು ಒಬ್ಬ ರಾಜನಾಗಿ ಏನು ಶಿಕ್ಷೆ ಕೊಡಬೇಕು ಅದನ್ನೇ ಹೇಳಿದ್ದು, ಅದೇ ಪ್ರತಿಜ್ಞೆ ಮಾಡಿದ್ದು, ಅದನ್ನೇ ನಡೆಸಿರೋದು. ಯಾವ ತಪ್ಪೂ ಇಲ್ಲ. ಧರ್ಮತಃ ಜಘಾನ ದುರ್ಯೋಧನಂ ಅಗ್ರಕರ್ಮ. ದುರ್ಯೋಧನ ಕೊಂದರೆ ಅಗ್ರಕರ್ಮ. ಭೀಮನ ಬಗ್ಗೆ ಒಂದು ಸ್ಪೆಷಲ್ ಸರ್ಟಿಫಿಕೇಟ್. ಅಗ್ರಕರ್ಮ. ಅಗ್ರ ಅಂದ್ರೇನು? ಶ್ರೇಷ್ಠ. ಭೀಮಸೇನ ಏನು ಕೆಲಸ ಮಾಡಿದ್ರು ಹೇಗೆ ಮಾಡ್ತಾನೆ? ಬರೀ ಸರಿ ಮಾಡೋದಲ್ಲ, ಹೇಗೆ ಮಾಡ್ತಾನೆ? ನಂಬರ್ 1ನಲ್ಲಿ ಮಾಡೋದು. ಪಾಸಪ್ಪ ಹಾಗೂ ಇವು ಅಂತಲ್ಲ. ಆ ರೀತಿ ಇನ್ನೊಬ್ಬರಿಗೆ ಯಾರಿಗೂ ಬಡಬಾರದು ಜೀವಕೋಟಿಯಲ್ಲಿ. ಆ ರೀತಿ ಮಾಡ್ತಾನೆ. ಅಗ್ರಕರ್ಮ ಅನ್ನೋ ಪದ ನೆನ್ಪಿಟ್ಕೋಬೇಕಲ್ಲ. ಅಗ್ರಕರ್ಮ. ಸಂಶ್ರಾವಯೇನ ಅಂದರೆ ಕೇಳಿಸ್ತಾ. ನೋಡು ಇಂಥ ಕೆಲಸ ಆಗಿದೆ ಅಂತ ಹೇಳಿ ಮತ್ತು ಈಗಲೂ ಯುದ್ಧಕ್ಕಿಂತ ಮುಂಚೆ ಕಿವಿಗೆ ಹಾಕಿದ್ದಾನೆ. ಕಿವಿ ಬೀಳೋದಕ್ಕೆ ಏನಂತಾರೆ? ಸಂಶ್ರವಣ. ಕಿವಿ ಬೀಳಿಸಿದ್ದಾನೆ. ಈಗಲೇ ತಡೆ ಮಾಡಿ ಹೊಡಿತು, ಮತ್ತೆ ಅನೌನ್ಸ್ ಕೂಡ ಮಾಡಿದ್ದಾನೆ. ಎಲ್ಲಿ ಧರ್ಮ ಆಗುತ್ತದೆ ಅಲ್ಲೇ ಕೇಳಬೇಕಾಗಿದ್ರೆ ನೀವು ತೊಡೆಗೆ ಯಾಕೆ ಹೊಡಿತೀವಿ? ತಪ್ಪಲ್ಲ ಹೇಳ್ತಾನೆ. ಈಗ ನೋಡಿ ಹೊಡಿತೀನಿ ಅಂತೇಳಿ, ಅಲ್ಲೇ ಹೊಡಿತೀನಿ ಅಂತ ಹೇಳಬಾರ್ದು ಅಂತ ಕೇಳಿದರೆ ಕಾರಣ ಕೊಡ್ತಾರೆ. ಸುಮ್ಮನೆ ಯಾತಕ್ಕೆ ಕೂತ ಅಂದರೆ ಪ್ರತಿಜ್ಞೆ ಮಾಡಿದರೆ ಹೊಡಿತಾರೆ ಅಂತ ಗೊತ್ತಿದೆ ಅವನಿಗೆ. ಈಗ ಇಲ್ಲದ ನಾಟಕ ಮಾಡ್ತಾನೆ ಅಷ್ಟೇ. ವಾಸುದೇವ ವಚ ಶ್ರುತ್ವಾ ಧರ್ಮಚ್ಛಲವಿತಿ ಬ್ರುವನ್ ರೋಹಿಣೇಯೋ ಜಗಾಮಾಶೋ ಸ್ವಪುರೀಮೇವ ಸಾನುಗಃ. ವಾಸುದೇವ ವಚಃ ಶ್ರುತ್ವಾ ಧರ್ಮಚ್ಛಲಂ ಇತಿ ಬ್ರುವನ್ ರೋಹಿಣೇಯ ಜಗಾಮ ಆಶು ಸ್ವಪುರೀಂ ಏವ ಸಾನುಗಃ. ಕೃಷ್ಣನ ವಾಸುದೇವನ ಮಾತನ್ನು ಕೇಳಿ ಈಗಲಾರು ಧರ್ಮ ಏನು ಮಾಡಬೇಕಿತ್ತು? ಸರಿ ಅನ್ನಲಿಲ್ಲ. ಏನೋ ಬೋಸ ಧರ್ಮಚ್ಛಲ ಏನೋ ಹೇಳ್ತೀರಿ ಅಂತ ಹೊರಟ್ಬಿಟ್ಟು ಅದು ಮತ್ತೊಂದು ತಪ್ಪಾಯ್ತು. ಈಗ ಯಾಕೆ? ಕಂಟೆಂಪ್ಟ್ ಆಫ್ ಕೋರ್ಟ್ ಇದ್ದಾಗ ಇದು. ಇಷ್ಟಾದರೂ ತಪ್ಪು ಇನ್ನೂ ಒಪ್ತಾ ಇಲ್ಲ ಅವ್ರೀಗ. ಮನಸ್ಸಲ್ಲಿ ಇದಾಗಿದ್ದರೂ ಕೂಡ ಸೋತರು ಕೂಡ ಏನು ಮಾಡ್ತಾರೆ? ಜಟ್ಟಿ ಬಿದ್ದರೂ ಕೂಡ ಮೀಸೆ ಮಣ್ಣಾಗ್ಲತ್ತಾರೆ. ಹಾಗೆ ಏನೋ ಒಂದು ಕಾರಣ, ಏನೋ ಹೇಳ್ತೀರಿ ಧರ್ಮದಿನಪ್ಪ ಅಂತೇಳಿ ಹೊರಟ್ಬಿಟ್ಟು. ಅಂದರೆ ಹೇಳಿದ್ದನ್ನು ಫಾಲೋ ಮಾಡೋದ್ರಲ್ಲೂ ಅವ್ರು ಸೋತರು. ಮತ್ತೆ ರೋಹಿಣೇಯೋ ಜಗಾಮಾಶು ಸ್ವಪುರೀಮೇವ ಸಾನುಗಃ. ತೀರ್ಥಯಾತ್ರೆಗೆ ಒಬ್ಬರೇ ಹೋಗಿದ್ದಿಲ್ಲ, ಫುಲ್ ರಾಜ ಮಹಾರಾಜರೆಲ್ಲ ಪರಿವಾರ ಸಮೇತ ಹೋಗ್ತಾರೆ. ಆದ್ದರಿಂದ ಪರಿವಾರ ಸಮೇತ ಬಂದಿದ್ದು. ಅಲ್ಲಿಂದ ಎದ್ದು ಎಲ್ಲಿ ಹೊರಟು? ಸ್ವಪುರೀಮೇ ದ್ವಾರಕ್ಕೆ ಹೊರಟೋಗ್ಬಿಟ್ಟು. ತಸ್ಮಿನ್ ಗತೆ ವಾಸುದೇವಂ ಸಮಪೃಚ್ಛತ್ ಯುಧಿಷ್ಠಿರಃ ಧರ್ಮೋಯಂ ಅಥವಾ ಅಧರ್ಮ ಇತಿ ತಂ ಪ್ರಾಹ ಕೇಶವಃ. ಇಲ್ಲಿಂದ ಹೊಸ ವಿಷಯ ಶುರುವಾಗುತ್ತೆ. ತಸ್ಮಿನ್ ಗತೆ ವಾಸುದೇವಂ ಸಮಪೃಚ್ಛತ್ ಯುಧಿಷ್ಠಿರಃ ಧರ್ಮ ಅಯಂ ಅಥವಾ ಅಧರ್ಮ ಇತಿ ತಂ ಪ್ರಾಹ ಕೇಶವಃ. ಧರ್ಮ ಆದರೆ ಸ್ವಲ್ಪ ಯೋಚನೆ ಶುರುವಾಯಿತು. ಬಲರಾಮನರ ಹೇಳಿದ್ರಲ್ಲ, ಕೃಷ್ಣ ಉತ್ತರ ಕೊಟ್ಟಾಗಿದೆ, ಇನ್ನೂ ಸಂಶಯ ಪಡ್ತಾ ಇದ್ದಾರೆ. ಸಂಶಯ ಪಟ್ಟು ಕೃಷ್ಣ ಒಂದು ಸತ್ತು ಹೇಳಿಬಿಡು,
ಭೀಮ ಕೊಂದಿ ಸರಿನೋ ತಪ್ಪು ಅಂತ ಕೇಳ್ತಾನೆ. ಕೃಷ್ಣ ಏನು ಮಾಡ್ತಾನಾಗ ನೋಡಿ, ತಮಾಷೆ, ಭಾಳ ತಮಾಷೆ ಅದು. ಪ್ರಾಹ ಕೇಶವ ನ ಸಾಕ್ಷಾತ್, ಕೃಷ್ಣ ಉತ್ತರ ಇದು, ನ ಸಾಕ್ಷಾತ್ ಧರ್ಮತೋ ವಧ್ಯಾ ಏತು ಪಾಪತಮಾನರಾಹ ದೇವೈರ್ಹಿ ವಂಚಯಿತ್ವೈವ ಹತಾಃ ಪೂರ್ವಂ ಸುರಾರಯಃ. ನ ಸಾಕ್ಷಾತ್ ಧರ್ಮತೋ ವಧ್ಯಾ ಏತು ಪಾಪತಮಾನರಾಹ ದೇವೈರ್ಹಿ ವಂಚಯಿತ್ವೈವ ಹತಾಃ ಪೂರ್ವಂ ಸುರಾರಯಃ. ಯಾರು ಪಾಪತಮ, ಪಾಪ, ಪಾಪತರ, ಪಾಪತಮ, ಅತ್ಯಂತ ಪಾಪಿಗಳಾದ ಜನ ಇರ್ತಾರಲ್ಲ, ಅವರನ್ನು ಧಾರ್ಮಿಕವಾಗಿ ಕೊಲ್ಲಬಾರ್ದು. ಅಂದರೆ ಧರ್ಮಕ್ಕೆ ಅನುಗುಣವಾದ ರೀತಿಯಲ್ಲಿ ಕೊಲ್ಲಬಾರ್ದು. ಅವರನ್ನು ಹ್ಯಾಕೆ ಕೊಲ್ಲಬೇಕು? ಮೋಸ ಮಾಡಿಯೇ ಕೊಲ್ಲಬೇಕು. ದೇವೈರ್ಹಿ ವಂಚಯಿತ್ವೈವ, ಹಿಂದೆ ದೇವತೆಗಳು ಮಾಡಿ ಆಗಿದೆ. ದೇವತೆಗಳು ವಂಚಯಿತ್ವೈವ, ಮೋಸ ಮಾಡಿಯೇ ಸುರಾರಯ ದೈತ್ಯರನ್ನು ಕೊಂದು ಹಾಕಿದ್ದಾರೆ. ಸರಿಯಾಗಿದೆ, ಭೀಮಸೇನ ದೇವ ಸರಿಯಾಗಿ ಮಾಡಿದ್ದಾನೆ, ಏನು ತಪ್ಪಿದೆ ಅಂತ ಹೇಳಿ. ಸುಮ್ಮನೆ ಸರಿ ಅಂತ ಹೇಳಬಾರ್ದ ಕೃಷ್ಣ? ಏನು ಹೇಳಿದ? ಯಾವಾಗಲೂ ದುಷ್ಟರನ್ನು ಧರ್ಮದಲ್ಲಿ ಕೊಲ್ಲೇಬಾರ್ದು. ಅದ್ರ ಅರ್ಥ ಏನಾಯ್ತು ಅಲ್ಲಿಗೆ? ಅಧರ್ಮ ಅಂತ ಬಂದಾಗಾಯ್ತು. ಉದ್ದೇಶ್ವರ ಕೃಷ್ಣ ಹಾಗೆ ಹೇಳ್ತಾನೆ. ಅಧರ್ಮ ಅಂತ, ಅಧರ್ಮನೇ ಧರ್ಮ ಅದನ್ನು ಹೇಳಿದ್ದು. ಹಿಂದೆ ಹೇಳಿಲ್ಲ, ಅಸತ್ಯ ಹೇಳೋದೇ ಸತ್ಯ ಅಂತ ಹೇಳಿಲ್ಲ ಅರ್ಜುನನಿಗೆ. ಅದೇ ರೀತಿಯೇ ಕೆಲಸ ಸತ್ಯ ಹೇಳೋದು ತಪ್ಪು. ಆ ಮೂರ್ಖನಿಗೆ ಉಪದೇಶ ಬೇರೆ ಹೇಳ್ತಾರೆ, ಹಾಕು ಅಂತಾರೆ, ಗೊತ್ತಾಯ್ತಾ? ಅವ್ನಿಗೆ ಉಪದೇಶ ಮಾಡ್ತಾ ಕೊಡಬೇಡ, 4 ಬಿಡು ಅಂತ ಹೇಳ್ತಾರೆ. ಯಾಕೆ ಅವ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ಲದವ್ರು ಏನು ಮಾಡ್ಬೇಕು? ಅದನ್ನು ಹೇಳೋದಕ್ಕೆ ಹೋಗಬಾರ್ದು. ಆದರೆ ಇಲ್ಲಿ ಹೇಳಬೇಕಾದ್ರೆ ಸುಮ್ಮನೆ ಧರ್ಮ ಅಂತ ಹೇಳಿದರೆ ಏನೂ ಯೋಚನೆ ಬರ್ತಿರಲಿಲ್ಲ. ಇಲ್ಲ, ಅಧರ್ಮದನ್ನೇ ಕೊಲ್ಲಬೇಕು, ಅಯೋಗ್ಯರನ್ನು. ದೇವತೆಗಳು ಹಾಗೆ ಮಾಡಿದ್ದಾರೆ, ಭೀಮ ಹಾಗೆ ಮಾಡಿದ್ದಾರೆ, ಆದ್ದರಿಂದ ಅದು ಸರಿ ಅಂತ ಹೇಳಿದ. ಅದನ್ನು ನಾನು ನೋಟ್ ಮಾಡಲಿಲ್ಲ ಧರ್ಮರಾಜ. ಇಷ್ಟು ಮಾತ್ರ ನೋಟ್ ಮಾಡಿಕೊಂಡ. ಏನಂತ? ಓ, ಅಧರ್ಮದಿಂದ ಕೊಂದಿದ್ದ, ಅಷ್ಟು ಮಾತ್ರ ತಲೆ ಕೂತ್ಕೊಂಡು. ಹತಾಃ ಪೂರ್ವಂ ಸುರಾರಯ ಅಥೋ ವೀರಪ್ಪನ ರೀತಿ ಕೊಂದಾಗ ಒಬ್ಬರು ಗಲಾಟೆ ಮಾಡಲೇ ಇಲ್ಲ. ಅಧರ್ಮ ಆದರೂ ಒಬ್ಬರು ಅನ್ನಲಿಲ್ಲ. ಆ್ಯಕ್ಚುಲಿ ಅದು ಮಾಡಿದ್ದೇನೋ ಜೊತೆಗಿದ್ದು ಇದನ್ನು ಮಾಡಿ ನಂಬಿಸೇ ಇದು ಮಾಡಿದ್ದು. ಅದನ್ನು ಯಾರು ತಪ್ಪು ಅಂತ ಕರೀಲಿಲ್ಲ, ಕರಿಬಾರದು ಕೂಡ. ಯಾತಕ್ಕೆ? ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಸರ್ವೀಸು, ಗೌರ್ಮೆಂಟ್ ಆರ್ಡರ್ ಪ್ರಕಾರ ಮಾಡಿದ್ದರಿಂದ ದೊಡ್ಡ ಗುಣ ಅದು, ಎಂದೂ ದೋಷ ಅಲ್ಲ. ಅಂಥವ್ರು ಧರ್ಮ ನಿರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಹತಾಹ ಪೂರ್ವಂ ಸುರಾರಯ ಹತ ಮತ್ತೆ ಹೇಳ್ತಾರೆ. ಅಥೋಯಮಪಿ ಅಧರ್ಮೇಣ ಹತಃ ನಾತ್ರ ಅಸ್ತಿ ದೂಷಣ. ಅಧರ್ಮದಿಂದ ಕೊಂದಿದ್ದಾನೆ ಭೀಮಸೇನ, ತಪ್ಪೇನಿದೆ ಅದರೊಳಗೆ ಅಂತ ಕೃಷ್ಣ ಕೇಳಿದ. ಅಧರ್ಮದಿಂದ ಕೊಂದಿದ್ದಾನೆ, ತಪ್ಪೇನಿದೆ? ಅವನು ಮಾಡಿದ ಧರ್ಮನ ಹಾಗಿದ್ದರೆ ಅಲ್ಲ, ಹಾಗಿದ್ದರೆ ಮುಗೀತು. ಇದೇ ಪುತ್ರನ ಧರ್ಮರಾಜ ಎಲ್ಲೆಲ್ಲಿ ಒಪ್ಕೊಂಡಿದ್ದಾನೆ? ಕರ್ಣನ ಕೊಂದಾಗ ಒಪ್ಕೊಂಡಿದ್ದಾನೆ. ಯಾಕಲ್ಲಿದ್ದಾಗ ಕೊಂದಿರಿ ಅಂತ ಕೇಳಲಿಲ್ಲ, ಗೊತ್ತಾಯ್ತಾ? ಕೆಳಗಿಡದಾಗ ಯಾಕೆ ಕೊಂದಿರಿ ಅಂತ ಕೇಳ್ಬೋದಾಗಿತ್ತು, ಕೇಳಲಿಲ್ಲ. ಅಲ್ಲೂ ಕೇಳಲಿಲ್ಲ. ಬುರಿಸಿರೋಸ್ಕರ ಯಾವಲೋ ಕೇಳಲಿ, ಇದು ಮಾತ್ರ ಕೇಳ್ತಾರೆ. ಏನಾಯ್ತು ಈಗ? ಯಾರ ಬಗ್ಗೆ ಸಂದೇಹ ಪಡೋಕೆ ಅಲ್ಲಿ ಪಡೆದು ಇಲ್ಲಿ ಅಲ್ಲಿ ಉತ್ತರ ನೀವು ಗೊತ್ತಾಗಿತ್ತು ಅಂದರೆ ಇಲ್ಲೂ ಗೊತ್ತಾಗಿರೋ ಸೇಮ್ ಆನ್ಸರ್. ಅಲ್ಲೇನು ಉತ್ತರ? ಇನ್ಫ್ಯಾಕ್ಟ್ ದುರ್ಯೋಧನ ಮಹಾದುಷ್ಟ ಕೊಂದಿದ್ದಾನೆ, ಕರ್ಣ ಯೋಗ್ಯ, ಗೊತ್ತಾಯ್ತಿಲ್ಲ. ಅಸುರಾವೇಶ ಇತ್ತು, ಅಸುರ ಅಲ್ಲ ಆತ. ಅಸುರಾವೇಶ ಬೇರೆ, ಅಸುರ ಬೇರೆ. ಇವನು ಅಸುರ, ಇವನು ಬರೀ ಅಸುರ ಅಲ್ಲ, ಸರ್ವಾಸುರ ಶ್ರೇಷ್ಠ ಇವನು. ಇಂಥವನ ಬಗ್ಗೆ ಪ್ರಶ್ನೆ ಮಾಡಬಾರ್ದಾಗಿತ್ತು. ಅಲ್ಲಿ ಪ್ರಶ್ನೆ ಮಾಡಿ ಕರ್ಣನ ಕೊಲ್ಲಬಾರ್ದಾಗಿತ್ತು, ಭೂರಿಶ್ರೇಷ್ಠರು ಕೊಲ್ಲಬಾರ್ದಾಗಿತ್ತು. ಅನ್ಯಾಯ ಅಂತ ಅನ್ನಲೇ ಇಲ್ಲ. ಈಗಂತ ಇದ್ದಾನೆ ಅಂದರೆ ಧರ್ಮರಾಜ ವಿಚಾರ ಮಾಡಬೇಕಾದ ಕಾಲ ಮಾಡದೇನೆ ಈಗ ಮಾಡ್ತಾಯಿದ್ದ. ಒಳ್ಳೆಯವ್ರ ಬಗ್ಗೆ ಪ್ರಶ್ನೆ ಕೇಳೋದು ಬಿಟ್ಟು ಕೆಟ್ಟವ್ರ ಬಗ್ಗೆ ಪ್ರಶ್ನೆ ಕೇಳ್ತಾ. ಇವನು ಯಾಗ ಸದ್ಯ ಕೊಂದಾಯ್ತಲ್ಲ ಅಂತ ಅಂದ್ಕೊಳ್ಳಿಲ್ಲ. ಪೂರ್ವಂ ಸುರ ಹೇಳ್ತಾ ಇದ್ದಾರೆ, ಅದೇ ಕಾರಣ ಹೇಳ್ತಾರಲ್ಲ. ನಾತ್ರಾಸ್ತಿ ದೂಷಣಂ ಭೀಷ್ಮದ್ರೋಣೌ ಚ ಕರ್ಣಶ್ಚ ಯದೈವ ಉಪಾಧಿನಾ ಹತಾಃ ಕೋನು ದುರ್ಯೋಧನೆ ಪಾಪೆ ಹತೆ ದೋಷಃ ಕಥಂಚನ. ಇನ್ನೂ ಸೇರಿಸಿಬಿಡ್ತಾರೆ ಕೃಷ್ಣ ಅದರೊಳಗೆ. ಅಷ್ಟು ಸಾಲದು ಅಂದಾಗೆ. ಏನಂತ? ಇದೇ ಹೇಳಿದ್ದೀಗ, ಭೀಷ್ಮ ದ್ರೋಣರನ್ನು ಕಂಡು ಭಾರಿ ಸರ್ಬಂಧ ಕೊಂದರೇನಪ್ಪ ನೀವೀಗ. ಅದೇ ರೀತಿ ಭೀಮ ಮಾಡಿದ್ದಾರೆ ಅಂದರೆ ಇನ್ನೂ ಸಂಶಯ ಜಾಸ್ತಿ ಆಗ್ತದೆ. ಏನು ಜಾಸ್ತಿ ಆಯ್ತು ಈಗ? ಅಯ್ಯೋ, ಅದು ಧರ್ಮ ಆಗುತ್ತೆ. ಅಲ್ಲಿ ಭಾರಿ ಬಡಿ, ಇಲ್ಲಿ ಬಡಿ ಐತೆ, ಅವತ್ತು ಬಡಿ ಭಾರಿ ಬಡಿ ಮಾಡಿದ್ದೇನೆ ಇರೋದ್ರೆ ಆದರೂ ಬೈಸ್ಕೊಂಡಾಗಾಯ್ತು. ಇವತ್ತಿನ ಬಡಿ ಅವತ್ತಿನ ಬಡಿನೂ ಬೈದಾಗಾಯ್ತು. ಏನೋ ಇದೆ. ಇದು ಆಶ್ಚರ್ಯ ಅಂದರೆ ಕೃಷ್ಣ ಆಡೋ ಮಾತುಗಳು ಭಗವದ್ಗೀತೆ ಹೇಳಿದ ಭಗವಂತನ ಮಾತುಗಳವೆಲ್ಲ. ಇನ್ನೇನು ಭೀಷ್ಮ ಭಾರಿ ಸರಿಯಾಗಿ ಕೊಂದಿದ್ದಾರೆ ನೀವೀಗ. ಅದನ್ನ ಕಾರಣ ಕೊಡ್ತೀರಲ್ಲ ನೀವೀಗ. ಚಿಕನ್ನಲ್ಲಿ ಹೊಡೆದು ಕಾರಣ ಕೊಡಿ, ಏನಂತ ಕಾರಣ ಕೊಡ್ತೀರಿ? ಅವ್ರ ಅಪೇಕ್ಷೆ ಇತ್ತು, ಸರಿಯಾಗಿದ್ದರೆ ಅದು ಅಧರ್ಮ ಧರ್ಮ ಅಂತ ಆಯ್ತಲ್ಲ ಒಟ್ಟಿನಲ್ಲಿ ನಿಮಗೆ. ಸೊ ಅಧರ್ಮನೇ ಆಗಬಾರ್ದು ಯಾಕೆ ಹೇಳ್ತೀವಿ? ಹಾಗಿದ್ದರೆ ಅಧರ್ಮಗಳ ಬಂದು ಅಧರ್ಮನೇ ಆಗಬೇಕು, ಅದು ಸರಿಯಾದದ್ದು. ಭೀಷ್ಮದ್ರೋಣ ಚ ಕರ್ಣಶ್ಚ ಯದೈ ಉಪಾಧಿನಾ ಹತಾಹ. ಭೀಷ್ಮರು ನೀನೇ ಹೇಳಿದಲ್ಲ ಅಶ್ವತ್ಥಾಮಾತ, ನೀನೇ ಹೇಳಿದ್ದಾಗ ಗೊತ್ತಾಯ್ತಾ? ಅದು ಏನೇ ಹೇಳಿರಲಿ ನಿನ್ನ ಬಾಯಿಲಂತೂ ಅದು ಅನ್ಬಾರ್ದು. ಯಾಕಂದು ಹೇಗಿದ್ರೆ ನೀನೀಗ ಅಂದರೆ ಮನಸ್ಸು ಒಪ್ಪಿದೆ ಅಂತ ಆಯ್ತಲ್ಲ. ಅದೇ ರೀತಿ ಇಲ್ಲೂ ಆಗಿದೆ. ಯಥೈವ ಉಪಾಧಿ ಅಂದರೆ ನೆಪ. ಯಾವ ಉಪಾಯದಿಂದ ಅವ್ರನ್ನ ಕೊಂದರು ಅದೇ ಕೆಲಸ ಇಲ್ಲಿ ನಡೆದಿದೆ. ಕೋನು ದುರ್ಯೋಧನೆ ಪಾಪೆ
ಹತೇ ದೋಷ ಕಥಂಚನ. ಅವರೆಲ್ಲ ಪಾಪ ಯೋಗ್ಯರವರೆಲ್ಲ ಕೂಡ. ಅವರ ಸತ್ತಾಗ ನೀನು ಕೇಳದೇ ಇದ್ದ ಪ್ರಶ್ನೆನ ಕೋನು ದುರ್ಯೋಧನೆ ಪಾಪೇ ಹತೆ ದೋಷ ಕಥಂಚನ. ಮಹಾಪಾಪಿಷ್ಟ ಇವನು ಸದ್ಯ ಹೋದರೆ ಸಾಕಪ್ಪ ಅಂತ ಹೇಳ್ತಾರೆ. ಅಂಥ ಹೊತ್ತಿನಲ್ಲಿ ನೀನು ಶಂಕೆ ಮಾಡ್ತೀಯಾ? ಮತ್ತು ಇನ್ನೂ ಯೋಚನೆ ಮಾಡು. ಪ್ರತಿಜ್ಞಾ ಪಾಲನಾಯಾಪಿ ಬಿಭೇದ ಊರು ವೃಕೋದರ. ಪ್ರತಿಜ್ಞೆ ಮಾಡಿದ್ದಾನೆ, ಅದರಲ್ಲಿ ನಿಂಗೆ ಗೊತ್ತಿದೆ, ನೀನೇ ನೋಡಿದ್ದೆ ಅಲ್ಲಿ ಭೀಮಸೇನ ಯಾತು ಪ್ರತಿಜ್ಞೆ ಮಾಡಿ ನಿನಗೆ ಗೊತ್ತಿದೆ. ಈಗ ಯಾಕೆ ಕೊಂದ ಅಂತ ಹೇಳಿದ್ರೆ ಪ್ರತಿಜ್ಞೆ ಮಾಡಬೇಕಾದ್ರೆ ಸುಮ್ಮನೆ ಕೂತವನು, ಈಗ ಯಾಕೆ ಕೇಳ್ತೀಯ? ಹಾಗಿದ್ದರೆ ಅದು ಧರ್ಮ ಅಂತ ಇದು ಧರ್ಮನೇ. ಪ್ರತಿಜ್ಞೆ ಮಾಡಿದ ಸರಿ ಅಂದಮೇಲೆ ಅದು ಪೂರೈಸಿದ್ದು ಕೂಡ ಸರಿಯೇ. ಬಿಭೇದೋರು ವೃಕೋದರ ಧರ್ಮ. ಹಾಂ, ಏನು ಹೇಳಿ? ಏನೇನ ಏನ ಯಾರು ಏನು ಕೇಳ್ತಾರೆ ಕೇಳಿ ಸರಿ. ಹೌದು, ಬರೀ ಅಧರ್ಮ ಸಮರ್ಥನೆ ಮಾಡಿಲ್ಲ. ಅಧರ್ಮಿಗಳೊಂದಿಗೆ ಅಧರ್ಮ ಮಾಡೋ ಹಿಂದೆ ಆಗಲೇ ಬಂದಿದೆ. ಸತ್ಯದ ಅರ್ಥ ಕೃಷ್ಣ ಹೇಳಿಯಾಗಿದೆ, ಧರ್ಮದ ಅರ್ಥ ಹೇಳಿಯಾಗಿದ್ದಾನೆ ಈಗಾಗಲೇ. ಅದನ್ನೇ ತಾನು ಹೇಳಿದ್ದೇನೆ ಫಾಲೋ ಮಾಡ್ತಿದ್ದಾನೆ ಅಷ್ಟೇ ಕೃಷ್ಣ. ಅದು ಧರ್ಮ. ಅಧರ್ಮಿಗಳೊಂದಿಗೆ ಅಧರ್ಮದಿಂದಿರೋದೇ ಧರ್ಮ ಅಂತ ಹೇಳಿದ್ದು. ಕೋನು ದುರ್ಯೋಧನೆ ಪಾಪೇ ಕೃತೆ ದೋಷ ಕಥಂಚನ ಪ್ರತಿಜ್ಞಾ ಪಾಲನಾಯಾಪಿ ಬಿಭೇದೋರು ವೃಕೋದರ ಧರ್ಮಶ್ಚ ಪ್ರತಿಜ್ಞೇಯಂ ಕೃತ ತೇನಾನುರೂಪತಃ. ಇನ್ನು ಪ್ರತಿಜ್ಞೆ ಯಾಕೆ ಮಾಡಬೇಕಾಗಿತ್ತು ಅಂದರೆ ಧರ್ಮತಃ ಪ್ರತಿಜ್ಞಾಕೃತ. ಆಗ ಮಾಡಿದ ಧರ್ಮ. ನಿಜವಾಗ್ಲೂ ಕೊಲ್ಲಬೇಕಾಗಿತ್ತು, ನಮ್ಮ ಸಂಕಲ್ಪ ಇರಲಿಲ್ಲ ಅಂತ ಕೊಲ್ಲಿಲ್ಲ ಅಷ್ಟೇ ಹೊರತು ಪ್ರತಿಜ್ಞೆ ಆಗಿ ಮಾಡಿದ್ದಾರೆ ಅಷ್ಟೇ. ಏನು ತಪ್ಪಿಲ್ಲ, ಅದರಲ್ಲಿ ಯಾವ ತಪ್ಪೂ ಇಲ್ಲ. ಇವತ್ತು ಯಾರಿಗೋ ಇದನ್ನ ಹಾಕಿದರು, ಎಷ್ಟೊತ್ತು ಆಸ್ತಿ ಜಪ್ತಿ ಮಾಡ್ತಾರೆ. ಹಾಂ, ಮುಂದೆ ಬರುತ್ತೆ, ಅದೆಲ್ಲ ಇಲ್ಲೇ ಬರುತ್ತೆ ಈಗ. ಗೊತ್ತಾಯ್ತಾ? ಈಗ ಲೋಕತೋಪಿ ನ ಧರ್ಮಸ್ಯ ಹಾನಿರತ್ರ ಕಥಂಚನ. ಲೋಕದೃಷ್ಟಿಯಿಂದಲೂ ಕೂಡ ಇಲ್ಲಿ ಧರ್ಮದ ಹಾನಿ ಆಗೇ ಇಲ್ಲ, ಶಾಸ್ತ್ರ ದೃಷ್ಟಿಯಿಂದನೂ ಆಗಿಲ್ಲ. ಇವತ್ತು ಲೋಕಧರ್ಮ ನಡೀತಿರೋದೇ ಹಾಗೆ, ಇವತ್ತು ಕೂಡ ನಡೀತಿರೋದು ಹಾಗೆ. ಆದ್ದರಿಂದ ಲೋಕಧರ್ಮನೂ ಹೀಗೆ ಇದೆ. ಯೇ ಭೀಮಸ್ಯ ಅಪ್ರಭಾವಜ್ಞಾ ಆಪದ್ಧರ್ಮಂಚ ಮನ್ವತೆ. ಭೀಮಸೇನೆ ಹೇಗೋ ಕೊಂದುಬಿಟ್ಟ ಅಂತ ಯಾರು ತಿಳ್ಕೊಡ್ತಾರೆ ಅಂದರೆ ಭೀಮನ ಶಕ್ತಿ ಗೊತ್ತಿಲ್ಲದಿದ್ದವ್ರು ಹಾಗೆ ಮಾಡ್ತಾರೆ. ನಿಜವಾಗಲೂ ಭೀಮನ ಪರಾಕ್ರಮ ಏನು, ಜ್ಞಾನ ಏನು ಅಂತ ಗೊತ್ತಿದ್ದರೆ ಈ ಪ್ರಶ್ನೆ ಯಾರೂ ಮಾಡೋದೇ ಇಲ್ಲ. ಕೃಷ್ಣ ಇನ್ನೂ ಸ್ಪಷ್ಟ ಮಾಡ್ತಾನೆ. ಅವಧ್ಯತ್ವೇ ಶಿವವರಾತ್ ಗದಾ ಶಿಕ್ಷಾ ಬಲಾದಪಿ ಜರಾಸಂಧೋಪಮೋ ಯಸ್ಮಾತ್ ಧಾರ್ತರಾಷ್ಟ್ರ ಸುವಿಶ್ರುತ. ಇವನು ಶಿವವರಾತ್ ಅವಧ್ಯತ್ವೇ, ಶಿವನ ವರದಿಂದಾಗಿ ಅವಧ್ಯ. ಗದಾ ಶಿಕ್ಷಾ ಬಲಾದಪಿ, ಗದೆಯ ಶಿಕ್ಷಣ ಅಭ್ಯಾಸದಲ್ಲಿ ಕೂಡ ಭಾರಿ ಬಲಿಷ್ಠ ಅವನು. ಜರಾಸಂಧೋಪಮಃ, ಎಷ್ಟು ಬಲಶಾಲಿ ಅಂದರೆ ಜರಾಸಂಧ ಇದ್ದ ಹಾಗೆ. ಯಸ್ಮಾತ್ ಧಾರ್ತರಾಷ್ಟ್ರ ಸುವಿಶ್ರುತ ಅಂತ ತಿಳ್ಕೊಂಡಿದ್ದಾರೆ. ಜನ ಏನು ತಿಳ್ಕೊಂಡ್ಬಿಟ್ರು, ಮಹಾಬಲಾಢ್ಯ ಇವನು, ಕೊಲ್ಲಕ್ಕಾಗೋದಿಲ್ಲ ಅಂತ ಭೀಮ ಹಾಗೆ ಮಾಡ್ದ ಅಂತ ತಿಳುವಳಿಕೆಲ್ದವರು ತಿಳ್ಕೊತಾರೆ ಹೊರತು ವಸ್ತುಸ್ಥಿತಿ ಅದಲ್ಲ ಅಂತ ಕೃಷ್ಣ ಹೇಳಿದ. ಇವರು ಭೀಮನ ಮುಂದೆ ಯಾವ ಲೆಕ್ಕಕ್ಕೂ ಬಾರದೇ ಇದ್ದ ಜನ. ಯಾವಾಗ ಆಪತ್ತು ಪ್ರಶ್ನೆ ಬರ್ತದೆ, ತನಗಿಂತ ಬಲಾಢ್ಯರನ್ನು ಕೊಲ್ಲಬೇಕಾದ್ರೆ ಮೋಸ ಮಾಡಬೇಕಾಗ್ತದೆ. ಬಲಾಢ್ಯ ಅಲ್ಲೇ ಇಲ್ಲ ದುರ್ಯೋಧನ. ಇಷ್ಟು ಒಂದು ಸರ್ತಿ ಕೂಡ ಭೀಮನ ಎಂದೂ ಗೆದ್ದಿಲ್ಲ ಅವನು. ಅಂದಮೇಲೆ ಜರಾಸಂಧಾದಿಗಳು ಸತ್ಯ ಹೋಗಿದ್ದಾರೆ. ಭೀಮನಿಗೆ ಆಪದ್ಧರ್ಮದ ಪ್ರಶ್ನೆ ಬರೋದಿಲ್ಲ. ಆಪತ್ತು ಪ್ರಶ್ನೆ ಆಪತ್ತಿದ್ದವ್ರಿಗೆ ಆಪದ್ಧರ್ಮ, ಭೀಮನಿಗೆ ಆಪತ್ತೇ ಇಲ್ಲ ಅಂದಮೇಲೆ ಆಪದ್ಧರ್ಮ ಅಂತ ಕೊಂದ ಅಂತ ಯಾರು ತಿಳ್ಕೊಂಡ್ರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತಲೇ ಅರ್ಥ ಅಂತ ಕೃಷ್ಣ ಹೇಳಿದ. ಜರಾಸಂಧೋಪಮೋ ಯಸ್ಮಾತ್ ಧಾರ್ತರಾಷ್ಟ್ರ ಸುವಿಶ್ರುತ. ದುರ್ಯೋಧನ ಆ ಗುಂಪಿ ಸೇರಿದವನು, ಆ ರೀತಿ ಕೊಂದಿದ್ದಾನೆ. ತಸ್ಮಾತ್ ಸಧರ್ಮ ಏವಾಯಂ ಭೀಮಚೀರ್ಣ ಇತಿ ಬ್ರುವನ್. ತಸ್ಮಾತ್ ಸಹ ಧರ್ಮ ಏವ ಅಯಂ ಭೀಮಚೀರ್ಣ ಇತಿ ಬ್ರುವನ್. ಇಲ್ಲಿ ಯಾರು ಒಪ್ಪಿದ್ರು ಬಿಟ್ಟರೆ ಕೃಷ್ಣ ಫಲ ಕೊಡೋದು. ಕೃಷ್ಣ ಒಪ್ಪಿ ಆಯಿತು, ಮುಗಿತಷ್ಟೇ. ಯಾರು ಕೇರ್ ಮಾಡಬೇಕಾದ ಕಾರಣ ಇಲ್ಲ. ದೇವರು ಹೇಳಿದ್ದನ್ನು ಮಾಡಬೇಕಾದ್ರೆ ಅದು ನಿಶ್ಚಿತವಾದ ವಿಚಾರ ಮಾಡೋಕ್ಕೆ ಹೊರಟಾಗ ಯಾರೋ ಅಡ್ಡ ಪ್ರಶ್ನೆ ಕೇಳಿದ ಏನು ಹೇಳಬೇಕು ಅದಕ್ಕೆ? ಅವ್ರ ಉತ್ತರ ಕೊಟ್ಟು ನಿಂದೇನು ಅಸಂಬದ್ಧ ಮನುಷ್ಯ, ಇರ್ರೆಲೆವೆಂಟ್ ಫಲೋ ಅಂತ ಕರೆಸಿಬಿಡ್ತಾರೆ. ಅಷ್ಟೇ, ಬೆಲೆ ಇಲ್ಲ ಅದಕ್ಕೆ. ತಸ್ಮಾತ್ ಸಧರ್ಮ ಏವಾಯಂ ಭೀಮಚೀರ್ಣ ಇತಿ ಬ್ರುವನ್. ಆದ್ದರಿಂದ ಭೀಮ ಮಾಡಿದ ಕೆಲಸ ಇದೆಯಲ್ಲ ಧರ್ಮವೇ ಆಗಿದೆ ಅಂಥೇಳಿ ಕೃಷ್ಣ ಸ್ಪಷ್ಟ ಹೇಳಿದ. ಆದರೆ ಅಪಿ ಸಂಶಯನಂ ಚಕ್ರೆ ಧರ್ಮರಾಜಂ ಜಗತ್ಪತಿ. ಕೃಷ್ಣ ಸಂಶಯವನ್ನು ಇಷ್ಟೆಲ್ಲ ಹೇಳಿದ್ರೆ ಏನು ಹೇಳಿದರೆ ಸಾಕಾಗ್ತಿತ್ತು? ಧರ್ಮ ಬಿಡೋದ್ರೆ ಮುಗಿದು ಹೋಗ್ತಿತ್ತು. ಇಷ್ಟೆಲ್ಲ ರೌಂಡ್ ಅಬೌಟಾಗಿ ಹೇಳಿದ ಕೃಷ್ಣ. ಧರ್ಮರಾಜನ ಏನಾಯ್ತು ಅದರಿಂದ? ಸಂಶಯ ಹೋಗಲಿಲ್ಲ. ಕೃಷ್ಣನಿಗೆ ಹೋಗಬಾರ್ದು ಅಂತಲೇ ಇತ್ತು ಅಂತ ಹೇಳ್ತಾರೆ. ಪೂರ್ತಿ ಸಂಶಯ ಆತನಿಗೆ ಹೋಗಬಾರ್ದು. ಯಾಕೆ ಅಂತ ಹೇಳ್ತಾರೆ. ಪೂರ್ತಿ ಸಂಶಯ ಹೋಗಬಾರ್ದು. ಇದು ಇದನ್ನು ಒಂದು ದೃಷ್ಟಿಯಿಂದ ಕೃಷ್ಣ ಜಗತ್ತಿಗೆ ಸಂದೇಶವನ್ನು ಕೊಡ್ತಾರೆ. ಯಾರಿಗೆ ನೋಡಿಕೊಂಡು ಹೇಳಬೇಕಾದ್ರೂ ಕೂಡ ಎಲ್ಲರ ಸಂಶಯ ತೆಗಿಲಕ್ಕೆ ಹೋಗಬಾರ್ದು ನಾವು.
ಗೊತ್ತಾಯ್ತು. ಯಾರಿಗೆ ಸಂಶಯ ಪರಿಹಾರ ಮಾಡೋ ಅರ್ಹತೆ ಇಲ್ಲ ಅವರಿಗೆ ಸಂಶಯ ಪ್ರಯತ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಧರ್ಮರಾಜ ಭಾರಿ ಯೋಗ್ಯ. ಧರ್ಮರಾಜನಿಗೆ ಧರ್ಮದ ಬಗ್ಗೆ ಸಂಶಯ ಬಂದುಬಿಟ್ಟಿದೆ. ಆಶ್ಚರ್ಯ ಅಂತ. ಕೃಷ್ಣ ಏನು ಮಾಡ್ತಾನೀಗ ಅವರ ಸಂಶಯವನ್ನು ಪರಿಹಾರ ಮಾಡದೇನೆ ರೌಂಡ್ ಅಬೌಟ್ ಹೇಳಿದ್ರಿಂದ ಅನಿಸ್ತು, ಅದು ಸ್ವಲ್ಪ ಪೂರ್ತಿ ಹೋಗಲಿಲ್ಲ. ಕೊನೆಗೆ ಎಷ್ಟೋ ಸರ್ತಿ ಏನೋ ಹೇಳ್ತಿರ್ತಾರೆ, ಸ್ವಾಮಿ ಕೊನೆಗೆ ಹೇಳಿಬಿಡಿ ಆ ಮುಹೂರ್ತ ಸರಿ ಇದೆಯೋ ಇಲ್ವೋ. ಅವ್ರು ದೃಷ್ಟಿ ಏನು ಮಾಡ್ತಾರೆ, ಇದು ಹಾಗಿದೆ ಹೀಗಿದೆ ಯೋಗ ಅದೆಲ್ಲ ಬೇಡ ನಮಗೆ ಸರಿ ಇದೆ ಅಷ್ಟೇ ಹೇಳಿ ಅಂತ ಕೇಳ್ತಾರೆ. ಅವರು ಮತ್ತೆ ಕೆಲವರು ಇರ್ತಾರೆ ಭಾರಿ ಟ್ರಿಕ್ ಮಾಡಿ ಮತ್ತೆ ಅದೇ ಶುರು ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಇವ್ರು ತಲೆ ಕೆಟ್ಟೋಗ್ಬಿಡುತ್ತೆ. ಅಂದರೆ ಅವ್ರ ಉದ್ದೇಶ ಏನು ಗೊತ್ತಾ, ಈಗ ಕನ್ಫ್ಯೂಷನ್ ಮಾಡಬೇಕಾಗಿದೆ ಅವರಿಗೆ, ಏನೋ ಮಾಡ್ತಾರೆ. ಕೃಷ್ಣ ಉದ್ದೇಶ ಕೆಲವರಿಗೆ ದೌರ್ಬಲ್ಯ, ಕೃಷ್ಣನ ದೌರ್ಬಲ್ಯ ಅಲ್ಲ ಪರಿಜ್ಞಾನ. ಯಾರಿಗೆ ಹಾಗೆ ಮಾಡಬೇಕು ಹಾಗೆ ಮಾಡೋದು ಕೃಷ್ಣನ ಸಂಕಲ್ಪ, ಹಾಗೆ ಮಾಡ್ತಾ ಇದ್ದಾರೆ. ಏನೋ ಅದೇ ಹೇಳ್ತಿರೋದು. ಇಷ್ಟು ಅರ್ಥ ಆಗದೆ ಹೋದರೆ ಇನ್ನೇನು ಮಾಡಬೇಕು ಅಂತ ತಿಳ್ಕೊಬೇಕಾಗ ಅಂಥವ್ರಿಗೆ ಏನು ಮಾಡಬೇಕಾಗತ್ತೆ ನಾವಾಗ, ಅವ್ರಿಗೆ ಹಾಗೆ ಆಗಬೇಕು. ಅವ್ರಿಗೆ ಹಾಗೆ ಹೇಳಿದರೆ ಸರಿ ಅಂತಾರಲ್ಲ ಹಾಗೆ ಮುಂದೆ ಹೇಳಲೇ ಕಾರಣ ಕೊಡ್ತಾರೆ ನೋಡಿ. ಈಗ ಅದು ಬೇರೆ, ಟೋಟಲಿ ಅದು ಬೇರೆ. ಅಂದರೆ ಅಯೋಗ್ಯರಿಗೆ ಹಾಗೆ ತಿಳಿಬೇಕು, ಯೋಗ್ಯರಿಗೆ ಹೀಗೆ ತಿಳಿಬೇಕು. ಕೃಷ್ಣ ಇಲ್ಲೇ ಮಾಡೋದು ಧರ್ಮರಾಜನಿಗೆ ಕನ್ಫ್ಯೂಸ್ ಮಾಡ್ತಾನೆ, ಬುದ್ಧರೂಪ ಮಾಡೋದು ಅಯೋಗ್ಯರಿಗೆ, ಇಲ್ಲಿ ಯೋಗ್ಯರಿಗೂ ಕನ್ಫ್ಯೂಸ್ ಮಾಡ್ತಾನೆ ಕೃಷ್ಣ. ಯಾತಕ್ಕೆ ಅಂದರೆ ಭೂಭಾರ ಕ್ಷತಿಜೋ ಧರ್ಮೋ ಮಚ್ಚುಶ್ರೂಷಾತ್ಮಕಸ್ತು ಯಃ ಭೀಮಸ್ಯೈವ ಭವೇತ್ ಸಮ್ಯಕ್ ಇತಿ ಬುದ್ಧ್ಯಾ ಪರಃ ಪ್ರಭು. ಭಾಳ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಇದು. ಯಾಕೆ ಅಂದರೆ ಈ ಭೂಭಾರ ಹರಣ ಮಾಡಿದ ಪುಣ್ಯ ಇದೆಯಲ್ಲ ಅದು ಪೂರ್ತಿ ಭೀಮನಿಗೆ ಸೇರಬೇಕು. ಸ್ವಲ್ಪ ಕೂಡ ಉಳಿದವರಿಗೆ ಅವ್ರ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟೇ ಸೇರಬೇಕು, ಪೂರ್ತಿ ಭೀಮನಿಗೆ ಸೇರಬೇಕು. ಅದಕ್ಕೋಸ್ಕರ ಹಾಗೆ ಮಾಡಿದ. ಏನು ಹೇಳಿದಾಗಾಯ್ತು ಇದರಿಂದ ಅಂದರೆ ಧರ್ಮಾಚರಣೆ ಮಾಡೋಕ್ಕಿಂತ ಮುಂಚೆ ಧರ್ಮ ಅಂತ ನಿಶ್ಚಯ ಮಾಡ್ಕೊಂಡು ಮಾಡಬೇಕು. ಫಸ್ಟು ಧರ್ಮಾಚರಣೆ ಮಾಡ್ತಿರ್ಬೇಕಾದ್ರೆ ಬರೀ ಶ್ರದ್ಧೆಯಿಂದ ಮಾಡಬೇಕು, ಸರಿಯಾಗಿ ಮಾಡ್ತೇನೆ ಅಂತ. ಮುಗಿದ ಮೇಲೆ ಸರಿಯಾಗಿ ಮಾಡಿದ್ದೇನೆ ಅಂತ ಸಂಭ್ರಮ ಪಡಬೇಕು. 3 ಮಾಡಿದ ಪೂರ್ತಿ ಪುಣ್ಯ. ಗೊತ್ತಾಯ್ತಾ. ಮಾಡಲೋ ಬಿಡಲೋ ಅಂತ ಸಂಶಯ ಪಟ್ಟು ಮಾಡ್ದ, ಅರ್ಧ ಪುಣ್ಯ ಹೋಯ್ತಾಗಲೇ. ಅವನು ಉಳಿದವ್ರು ಮಾಡ್ದ, ತಾನೂ ಮಾಡ್ದ. ಅವ್ನು ಬಿಡಿ ಯಾರೋ ಬಿಟ್ಟ ನಾನು ಬಿಡ್ತಿದ್ದೆ ಅಂದ. ಅವನೇನು ಶ್ಯೂರಿಟಿ ಇಲ್ಲ. ಅದರಿಂದನೇ ನಮ್ಮಲ್ಲಿ ಪದ್ಧತಿ ಇದೆ, ಯಾರೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತಾನೆ ತಕ್ಷಣವೇ ನಮಗೆ ಡೌಟ್ ಬರುತ್ತೆ. ಅವ್ನು ಶುಕ್ಕಲ್ಲಿ ಹೇಳಿರ್ಬೋದು, ರೌಂಡ್ ಅಬೌಟ್ ಕೇಳ್ತಾರೆ, ಆಮೇಲೆ ಸಿಕ್ಕಾಕೊಂಡ್ಬಿಡ್ತಾರೆ. ಯಾವ ರೀತಿ ಕೇಳಿದ್ರು ಅದೇ ಉತ್ತರ ಕೊಡ್ತಾನಲ್ಲ, ಅವಾಗ ಪರ್ಫೆಕ್ಟ್ ಗುಡ್ ಅಂತ. ಯಾಕೆ ಒಂದು ದಾರ್ಢ್ಯ ಇದೆ. ಆ ಕನ್ವಿಕ್ಷನ್ ಇಲ್ಲದೆ ಧರ್ಮ ಮಾಡಿದರೆ ಈಗ ನಮಗೆ ಶಾಸ್ತ್ರ ಯಾತಕ್ಕೆ ಓದಬೇಕು ಗೊತ್ತಾಗುತ್ತೆ. ಶಾಸ್ತ್ರ ಓದಿದ್ರೆ ಏನಾಗ್ತಾ ಹೋಗುತ್ತೆ, ಹರಿಸರ್ವೋತ್ತಮ ಗೊತ್ತಿದೆ. ಈಗ ಶಾಸ್ತ್ರ ಓದ್ತಾ ಹೋದಂತ ಏನಾಗ್ತಾ ಹೋಗುತ್ತದು ಕನ್ವಿಕ್ಷನ್ ಬರಲಾಕ. ಆಗ ನಿಜವಾದ ಸುಮ್ಮನೆ ಕೂಗ್ತಿರ್ತಾನೆ ಅಷ್ಟೇ, ಜೋರಾಗಿ ಕೂಗಿಬಿಡ್ತಾನೆ. ಯಾರೋ ಬೈರೆ ಸುಮ್ಮನೆ ಆಗ್ಬಿಡ್ತಾನೆ ಅಷ್ಟೇ. ಯಾಕೆಂದರೆ ಅವ್ರಿಗೆ ಕೂಗು ಅಷ್ಟೇ. ಅವ್ನು ಯಾವ ಕಮಿಟ್ಮೆಂಟೂ ಇಲ್ಲ ಅದರಲ್ಲಿ. ಕೂಗೋದು ಹೇಳಿದ್ನಲ್ಲ, ಕೂಗಿದ ಜೋರಾಗಿ ಕೂಗಿದ ಬಾಡಿ ಆಭಾಸ ಮಾಡಿಬಿಡ್ತಾರೆ. ಎಷ್ಟೋ ಕಡೆಗೆ ಸಭೆಗಳಲ್ಲಾಗ ಅದಕ್ಕೆ ಆಭಾಸ. ಹುಡುಗರೆಲ್ಲ ಸೇರಿರ್ತಾರೆ, ಅವ್ರು ಸೀರಿಯಸ್ ಡಿಸ್ಕಷನ್ ಆಗಿ ಆ ಥರ ಕೂಗ್ಬಿಟ್ರೆ ಏನಾಗುತ್ತೆ ಗೊತ್ತ ಜನಗಳಿಗೆ, ಇವರೆಲ್ಲ ಮ್ಯಾಚ್ ಫಿಕ್ಸಿಂಗ್ ಕೇಸ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅವು ಕಾಮಾಗೇ ಇರು, ಸುಳ್ಳು ಚಪ್ಪಾಳಿ ಎಲ್ಲ ಹಾಕಬಾರ್ದು. ಸೀರಿಯಸ್ ವಿಷಯ ಬಂದ ಕಾಲಕ್ಕೆ ಒಂದು ಮಾತಾಡಿದ್ಕೊಂಡು ಚಪ್ಪಾಳಿ ಹೊಡ್ಬಿಟ್ರೆ ಪಜಿತಿ ಆಗುತ್ತೆ. ಮಾಡಬಾರ್ದು ಹಾಗೆಲ್ಲ. ಪೂರ್ತಿ ತೀರ್ಮಾನ ಕೊಡೋರಿಗೂ ಕಾಯ್ತಿರ್ಬೇಕು, ಆಮೇಲೆ ಹಾಕಬೇಕಲ್ಲ. ಮಧ್ಯೆ ಪರೀಕ್ಷೆ ಅರ್ಧ ಬರದಾಗ ಉತ್ತರ ಅಲ್ಲೇ ಚಪ್ಪಾಳಿ ಹೊಡೋದು ಪಜಿತಿ ಆಗುತ್ತೆ. ಎಕ್ಸಾಮ್ ಮುಗಿಬೇಕು ಯಾವಾಗಲೂ. ಮಧ್ಯೆ ಮಾಡಬಾರ್ದು. ನಮ್ಮಲ್ಲಿ ಹಾಗೆ ಮಾಡಿ ಆವಾಗ ಸುಮ್ಮನೆ ಜೈ ಅಂತ ಕೂಗೋದು. ಪ್ರಸಂಗ ಬಂದಾಗ ಕೂಗಲಿ, ಸುಮ್ಮನೆ ಕೂಗಿದ್ರೆ ಏನಾಗುತ್ತೆ, ಉಳಿದವ್ರಿಗೆ ಇರಿಟೇಟ್ ಆಗುತ್ತೆ. 4 ಜನ ಕೂತಿರ್ತಾರೆ, ಒಬ್ಬರಿಗೆ ಜೈ ಅಂದ್ಬಿಟ್ರೆ ಉಳಿದವ್ರಿಗೆ ಏನಾಗುತ್ತಾಗ ಹಲ್ಟಾಗಲ್ಲ ಪಾಪ ಅವರಿಗೆ. ಹಾಗೆಲ್ಲ ಮಾಡಬಾರ್ದು. ಇವ್ರಿಗೆ ಉದ್ದೇಶ ಹಲ್ಟ್ ಮಾಡೋದೇ ಆಗಿರುತ್ತೆ. ಕೆಲಸ ಗೊತ್ತಾ, ಹಲ್ಟ್ ಮಾಡಲಿ ಅಂತಲೇ ಮಾಡ್ತಾರೆ. ಮಾಡಬಾರ್ದು ಹಾಗೆಲ್ಲ. ಹಾಗೆ ಕರೆಸ್ಬೇಕು. ಹಾಗೆ ಹಲ್ಟ್ ಮಾಡೋದು ಅವಮಾನ ಮಾಡಬಾರ್ದು. ಸಭೆಕ್ಕೆ ಅವಮಾನ ಮಹಾಪಾಪಕ್ಕೆ ಕಾರಣ ಆಗಿ ಮಾಡಬಾರ್ದು ಹಾಗೆಲ್ಲ. ಅದು ಹೇಳಬೇಕಾದ್ರೆ ಪ್ರಸಂಗ ಬಂದಾಗ ಸರಿಯಾಗಿ ಹೇಳೋದು. ನಮ್ಮಲ್ಲಿ ಆ ಕೆಟ್ಟ ಬುದ್ಧಿ ಇರೋದಕ್ಕೆ ಸಮಾಜ ಒಡೆದೊಡೆದು ಹೋಗಿಬಿಡೋದು. ಎಂದೂ ಹಾಗೆ ಮಾಡಬಾರ್ದು. ಜಯಕಾರಕ್ಕೊಂದು ಅರ್ಥ ಇರ್ತದೆ. ಯಾವುದೋ ಒಂದು 4 ಜನ ಇದ್ದಾರೆ, ಒಬ್ಬರಿಗೆ ಜಯಕಾರ ಹಾಕಿ ಅದಕ್ಕೆ ಅವ್ರು ಸ್ಪೆಷಲ್ ಏನೋ ಮಾಡಿದ್ದು ಅದು ತಪ್ಪಲ್ಲ. ಸುಮ್ಮನೆ ಆ ರೀತಿ ಕೂಗಿದಾಗ ಮನುಷ್ಯನಿಗೆ ಏನಾಗುತ್ತೆ, ಇವರು ಪಕ್ಷಪಾತ ಮಾಡ್ತಾರೆ, ಪ್ರೀಪ್ಲಾನ್ ಮಾಡಿಕೊಂಡು ಅವಮಾನ ಮಾಡ್ತಾರೆ ಅಂತಾಗತ್ತೆ. ಹಾಗೆಲ್ಲ ಮಾಡಬಾರ್ದು. ಕೋನು ದುರ್ಯೋಧನೆ ಪಾಪೇ ಹತಃ ಭೂಭಾರ ಕ್ಷತಿಜೋ ಧರ್ಮೋ ಮಚ್ಚುಶ್ರೂಷಾತ್ಮಕಸ್ತು ಯಃ ಭೀಮಶ್ಚೈವ ಭವೇತ್ ಸಮ್ಯಕ್ ಇತಿ ಬುದ್ಧ್ಯಾ ಪರಃ ಪ್ರಭು. ಸ್ವಯನೈವ. ಇದರಿಂದ ಎಲ್ಲರಿಗೂ ಧರ್ಮರಾಜ ನೆಪ ಮಾಡಿಕೊಂಡು ಪರಮಾತ್ಮ ಸಂದೇಶ ಕೊಡ್ತಾನೆ. ಧರ್ಮ ಕಾರ್ಯ ಮಾಡಿ ಸಂಶಯ ಪಡ್ಕೊಡೋದು. ಮಾಡಬೇಕಾದ್ರೆ ಸಂಶಯ ಇರಬಾರ್ದು. ಇವನು ಹಾಕೋದೇ ಹಳೆಯ ಕಾಯಿನ್ನು, ಎಲ್ಲೂ ನಡೆಯೋದೇ ಇಲ್ಲ. ಆಮೇಲೆ ಅದನ್ನು ಹಾಕಬಾರ್ದಾಗಿತ್ತೇನೋ ಯೋಚನೆ ಮಾಡಿದೆ. ಇನ್ನೇನು ಪುಣ್ಯ ಬರಬೇಕು ಅವನಿಗೆ. ಆ್ಯಕ್ಚುಲಿ ಪುಣ್ಯ ಬರಲಾರದು, ಅದು ಎಲ್ಲೂ ನಡೆಯೋದೇ ಇಲ್ಲ ಕಾಯಿನ್ನು. ಮನಸ್ಸಿನಿಂದಾರು ಪುಣ್ಯ ಬರುತ್ತೆ ಅಂದರೆ ಅದನ್ನು ಯೋಚನೆ ಮಾಡ್ತಾನೆ. ಇದನ್ನು ಹಾಕ್ತಾಗಿದ್ರೆ ಸರಿಯಾಗಿತ್ತು, ಇನ್ನೂ ಸ್ವಲ್ಪ ಇಟ್ಕೊಂಡು ಇನ್ನೊಂದು ಸರ್ತಿ ಹಾಕಿರೋ ಆಗ್ತಿತ್ತು ಅಂದ್ಕೊಂಡ್ರೆ ಅವ್ನು ಏನು ಪುಣ್ಯ ಕೊಡ್ಬೋದು ಈ ಮಧ್ಯೆ. ನಮಗೆ ಅರ್ಥ ಆಗುತ್ತೆ. ಎಷ್ಟೋ ಕೆಲಸನ ಒಂದೇ ಉತ್ತರ ಅನೇಕರು ಬರೆದಿದ್ದರೂ ಕೂಡ ಇಂಟರ್ವ್ಯೂ ಯಾತಕ್ಕೆ ಮಾಡ್ತಾ ಇರುತ್ತೆ ಕೆಲವು ಸಲ ಎಲ್ಲ ಈಕ್ವಲ್ ರಿಸಲ್ಟ್ ಸೆಲೆಕ್ಟ್ ಆಗಿಬಿಟ್ಟಿರ್ತಾರೆ.
ರಿಟರ್ನಲ್ಲಿ ಎಲ್ಲ ಬಂದು ಸೇಮ್ ಮಾರ್ಕ್ಸ್ ಇರ್ತದೆ. ಇಂಟರ್ವ್ಯೂ ಫಿಲ್ಟರ್ ಆಗಿಬಿಡ್ತಾರೆ ಅವ್ರು. ಯಾಕೆ ಅವ್ರು ನೋಡ್ತಾರೆ ಇದರಲ್ಲಿ ಯಾವುದರಲ್ಲಿ ಅವನು ಹಿಡಿಬೋದು ಅಂತ ನೋಡ್ತಾರೆ. ಯಾವುದರಲ್ಲೂ ಗೆದ್ದು ಬಿಟ್ಟರೆ ಅವ್ರು ಕರೆಕ್ಟು, ಇಲ್ಲ ಹೋದರೆ ಕಳ್ಕೊಂಡ್ಬಿಡ್ತಾರೆ. ಇರೋದು ಒಂದೇ ಪೋಸ್ಟ್, ಎಲ್ಲರಿಗೂ ಕೊಡ್ಲಿಕ್ಕೆ ಬರೋದಿಲ್ಲ. ಅವಾಗೇನು ಮಾಡ್ತಾರಾಗ ಅನಿವಾರ್ಯವಾಗಿ ಅದಕ್ಕೆ ಇಂಟರ್ವ್ಯೂ ಭಾಳ ಹೆಲ್ಪ್ ಆಗುತ್ತೆ. ಆ ಬುದ್ಧಿ ಇರೋನು ಮಾಡಬೇಕಾಗಿ ಕೆಲಸ. ಸರಿಯಾದ ವ್ಯಕ್ತಿ ಆದರೆ ಫಸ್ಟ್ ಕ್ಲಾಸಾಗಿ ಹಿಡಿತಾರೆ. ಸ್ವೇನೈವ ಬಲಭದ್ರಾಯ ಜನಾಯ ಚ ಪುನಃ ಪುನಃ ಶ್ರುತ್ಯಾಪ್ಯುಕ್ತಂ ನ ಚ ತ್ಯಾಜ ಸಂಶಯಂ ಧರ್ಮಜೋ ಯತಃ. ಇದೊಂದು ಸ್ವಾರಸ್ಯ ನೋಡಿ ಹೇಗೆ ಹೇಳ್ತಾರೆ. ಅಲ್ಲ ಕೃಷ್ಣ ಯಾತಕ್ಕೆ ಹೀಗೆ ಡೌಟ್ ಮಾಡೋದ ಅಂದರೆ, ಅಷ್ಟು ಜನ ಹೇಳಿದ್ರು ಸಂಶಯ ಪಡೋದಾದರೆ ಏನು ಪ್ರಯೋಜನ ಆಯ್ತಿಗೆ? ಸಂಶಯ ಇರಲಿ ಹಾಗಿದ್ರೆ ಅಷ್ಟೇ. ಒಂದು ಸ್ಟೇಜಲ್ಲಿ ಸಂಶಯ ಹೇಳ್ಬಿಡ್ತಾರೆ, ಸಂಶಯ ಪಿಶಾಚಿ ಅಂತಲೇ ಕರೀತಾರೆ ಅವ್ರಿಗೆ. ಯಾರು ಹೇಳಿದ್ರು ಕೇಳೋದಿಲ್ಲ, ಸಂಶಯ. ಅದಕ್ಕೆ ಸಂಶಯಾತ್ಮ ವಿನಶ್ಯತಿ. ಭಗವದ್ಗೀತೆಯ ಉತ್ತರ ಇದೆ, ಅಗ್ನ್ಯಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಸಂಶಯ ಪಡೋದು ತಪ್ಪು ಅಂತ ಹೇಳಿಲ್ಲ, ಸಂಶಯ ಆತ್ಮ. ಅವನ ಸಂಶಯನೇ ಅವನ ಸ್ವರೂಪ. ಏನು ಕೇಳಿದ್ರು ಅವರು ಕೆಲವರು ಇರ್ತಾರೆ, ಏನು ಕೇಳಿ ಅವರು ಅಕ್ಸೆಪ್ಟ್ ಮಾಡೋದು ನೋಡೋದೇ ಇಲ್ಲ. ಅಂತಿರ್ತಾರೆ ಅಷ್ಟೇ ಹೊರತು ಒಪ್ಪಿದಾಗ ಮಾಡೋದೇ ಇಲ್ಲ. ಆಯಿತು ನೋಡೋಣ ಆಮೇಲೆ ನೋಡೋಣ ಅನ್ನೋದು, ಇರಲಿ ಅನ್ನೋದು. ಅಂದರೆ ಒಪ್ಪಿದ್ದನ್ನು ಏನು ಒಪ್ಪಕ್ಕೆ ತಯಾರಿಲ್ಲ ಅವರು. ಸ್ವಭಾವ ಆಗಿರುತ್ತೆ ಕೆಲವರು. ಇನ್ನೂ ಕೆಲವರು ಎಕ್ಸ್ಟ್ರೀಮ್ ಅವರು. ಸಂಶಯ ಕೇಳಿದರೆ ಎಲ್ಲಿಯನ್ನು ಬೈತಾರೋ, ಸಂಶಯನೇ ಕೇಳೋದಿಲ್ಲ. ಹಾಗಲ್ಲ ಅರ್ಥ. ರೀಸನಬಲ್ ಸಂಶಯಗಳನ್ನ ಕೇಳಿದ್ರೆ ಏನೂ ತಪ್ಪಲ್ಲ, ಗೊತ್ತಾಯ್ತಾ? ಅದು ಸರಿಯಾದ ಉತ್ತರ ಕೊಟ್ಟಾಗಲೂ ಒಪ್ಪದೆ ಹೋದರೆ ಅವನು ಸಂಶಯ ಪಿಶಾಚಿ ಅಂತ ಕರೀತಾರೆ. ಇವತ್ತು ಧರ್ಮರಾಜನಿಗೆ ನಿಜವಾಗಲೂ ಧರ್ಮಿಷ್ಠ ಯೋಗ್ಯ ಸಂಶಯನೇ ಇಲ್ಲ. ಆದರೆ ಪೂರ್ತಿ ಪುಣ್ಯಕ್ಕೆ ಅರ್ಹನಲ್ಲ ಆತ. ಸಂಶಯ ಪಟ್ಟ ತಕ್ಷಣ ಏನಾಗುತ್ತದ, ಪುಣ್ಯ ಸ್ವಲ್ಪ ಡೌನ್ ಆಗಿಬಿಡುತ್ತೆ. ಆ ಭೀಮಸೇನೆ ಎಲ್ಲೂ ಡೌನ್ ಆಗೋಲ್ಲ. ಭೀಮ ದ್ರೌಪದಿಯರು ಯಾತಕ್ಕೆ ಅಂದರೆ ಯಾವ ಕಾಲದಲ್ಲೂ ಏನು ಮಾಡೋದಿಲ್ಲ ಅವರು. ಅದೇ ಎಲ್ಲ ಭಕ್ತರು ಬರೀತಾರೆ, ದೇವರೇ ನನ್ನ ನರಕಕ್ಕೆ ಹಾಕಿಬಿಡು, ಏನು ಬೇಕಾ ಸಮಸ್ಯೆ ಬೇಕಾದ್ರೆ ಹಾಕಿ ಯೋಚನೆ ಮಾಡೋದಿಲ್ಲ, ನಿನ್ನಲ್ಲಿ ಭಕ್ತಿ ಮಾತ್ರ ನಾನು ಮಿಸ್ ಮಾಡಬೇಡ. ಅಂದರೆ ಇವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅವರಿಗೀಗ? ಆ ಸ್ಥಳ ಫಲದ ಅಪೇಕ್ಷೆ ಇಲ್ಲ, ಜ್ಞಾನದ ಬಗ್ಗೆ ಇದ್ರ ಬಗ್ಗೆ ಅಪೇಕ್ಷೆ ಅಂತ ಮಾತಾಡಬೇಕಾದ್ರೆ ಅವರಿಗೆ ನರಕಕ್ಕೆ ಹಾಕಿದ್ರೆ ಗ್ಯಾರಂಟಿ ಗೊತ್ತು ಅವರಿಗೆ. ಯಾಕೆ ಈ ಜ್ಞಾನದ ಬಗ್ಗೆ ಅಷ್ಟು ನಿಷ್ಠೆ ಇದೆ. ಆ ಥರ ಕಮಿಟ್ಮೆಂಟ್ ಇಲ್ಲದೆ ಹೋದರೆ ಜ್ಞಾನದ ಬಗ್ಗೆ ಎಂದೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಈಗ ಪಾಠ ಪ್ರವಚನಕ್ಕೆ ಅರ್ಥ ಏನು ಬರುತ್ತೆ ಅಂದರೆ, ಎಷ್ಟೇ ಗೊತ್ತಿದ್ದರೂ ಕೂಡ ಮತ್ತೆ ಕೆಡ್ತಾ ಹೋದಾಗ ಏನಾಗುತ್ತೆ, ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಆ ಕ್ಲಾರಿಟಿ ಪಡೆಯೋಕ್ಕೋಸ್ಕರ ಹೇಳಬೇಕು. ಸಂಶಯ ಪರಿಹಾರ ಆಗಬೇಕಾದ್ರೆ ಮತ್ತೊಮ್ಮೆ ನೋಡು, ಇನ್ನೊಮ್ಮೆ ನೋಡು, ಸರಿಯಾಗಿ ನೋಡಿದೆಯಾ, ಹೀಗೆಲ್ಲ ಪ್ರಶ್ನೆ ಮಾಡ್ತಾರೆ. ಸರಿಯಾದದ್ದು. ಪುಣ್ಯ ಜಾಸ್ತಿ ಆಗುತ್ತೆ. ಹೌದು, ಅಂಥವ್ರಿಗೆ ಇದು. ಎಷ್ಟೋ ಜನಗಳು ಇರ್ತಾರೆ, ಎಲ್ಲರಿಗೂ ಚಪ್ಪಾಳೆ ಹೊಡಿತಿರ್ತಾರೆ ಅವ್ರು, ಎಲ್ಲದಕ್ಕೂ ಇವರು ಅವ್ರಿಗೆ ಹೊಡಿತಾರೆ. ಅದು ಅರ್ಥ ಅವರಿಗೆ ಕನ್ವಿಷನ್ ಇಲ್ಲ ಫಸ್ಟ್. ಹಾಗಿರಬಾರ್ದು. ಯಾರಿಗೆ? ದೇವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ನಾವು? ದೇವರು ಅದೆಲ್ಲ ನೋಡಲಿಕ್ಕೆ ದೇವರು ಇಟ್ಟಿರೋದು. ಸೊ ಎಲ್ಲರಿಗೂ ಒಂದೇ ಮಾರ್ಕ್ಸ್ನಲ್ಲೇ ಎಷ್ಟು ವ್ಯತ್ಯಾಸ ಇದೆ, ಅದೇ ರೀತಿಯೇ ಸಾಧನೆಯಲ್ಲಿ ವ್ಯತ್ಯಾಸ ಇರುತ್ತೆ. ನಮಗೆಲ್ಲ ನಾವೆಲ್ಲ ವಿಲೇಟ್ ಮಾಡೋಕ್ಕೆ ಹೋಗಬಾರ್ದು. ನಮಗೆ ಕೇಳೋದೆಲ್ಲ ಭಾರಿ ಕಡಿಮೆ. ಆದ್ದರಿಂದ ನಮ್ಮನ್ನು ನಾವು ಮಾಡ್ಕೊಂಬಿಟ್ರೆ ಸಾಕೆ ಹೊರತು ಉಳಿದವ್ರ ಬಗ್ಗೆ ಹೇಳ್ತಾರೆ, ಮುಗೀತಷ್ಟೇ. ಆದರೆ ಆದಷ್ಟು ನಾವು ಇದೆಲ್ಲ ಕೇಳಿದ ಮೇಲೆ ನಾವು ಹಾಗೆ ಧರ್ಮಾಚರಣೆ ಮಾಡಬೇಕು. ಮಾಡ್ಬೇಕಾದ್ರೆ ಶ್ರದ್ಧೆ ಹೇಗಿರಬೇಕು, ಮುಗಿದ ಮೇಲೆ ಹೇಗಿರಬೇಕು. ಈಗ ಹಾಳಾಗೆಲ್ಲ ಸ್ನಾನ ಎಲ್ಲ ಮಾಡ್ಕೊಬಂದೆ, ಯಾರೂ ಎದ್ದೇ ಇಲ್ಲ. ಅಯ್ಯೋ ನಾನು ಒಬ್ಬನೇ ಹೋಗಿಬಿಟ್ಟೆಲ್ಲ ವೇಸ್ಟ್ ಆಯಿತು ಅನ್ಕೊಂಡ ಕೊನೆಗೆ. ನಾನು ಒಬ್ಬನೇ ಹೋಗಿಬಿಟ್ಟೆ ಪಾಪ, ನಾನು ಬೆಳಗಿದ್ರೆ ಆಗ್ತಿತ್ತೇನೋ, ಏನು ಆಚಾರ ಪಾಪ, ಎಷ್ಟು ಚಳಿ ಒಳಗೆ ಹೋಗಿದ್ದೆ ಪಾಪ, ಎಲ್ಲ ಕಳ್ಕೊಬಿಟ್ಟಾಗಾಯ್ತು. ಎಲ್ಲ ಕೆಲಸ ಮಾಡಿದ್ದೆಲ್ಲ ಹಾಳಾಗೋಯ್ತು. ಅದು ಧೈರ್ಯ ಇರಬೇಕಿಲ್ಲ, ಸರಿಯಾಗಿ ಮಾಡಿದ್ದೇನೆ. ಇವರೇ ಮೂರ್ಖರು, ತಿಳುವಳಿಕೆ ಇಲ್ಲ, ಏನು ಮಾಡೋಕ್ಕಾಗತ್ತೆ? ಆ ಭಾವನೆ ಇರಬೇಕು. ಎಷ್ಟೋ ಜನದೆಲ್ಲ ಗೊಂದಲ ಇದ್ದೇ ಅವರು ಇದಾಗಿಬಿಡ್ತಾರೆ. ತಥೋಪಿ ಅಸಂಶಯಂ ಕೃಷ್ಣ ನಚಕಾರ ಯುಧಿಷ್ಠಿರಂ ಮುಖ್ಯಂ ಧರ್ಮಂ ವಿ ಭಗವಾನ್ ಬಲಾಯಾ ಜನಾಯ ಚ. ಬಲರಾಮ ದೇವರಿಗೆ ಸ್ಪಷ್ಟ ಹೇಳಿಕೊಟ್ಟಾಗಿದೆ, ಜನಗಳಿಗೆಲ್ಲ ಹೇಳ್ತಾ ಇದ್ದಾನೆ. ಇಷ್ಟಾದ್ರೂ ಪ್ರಶ್ನೆ ಯಾಕೆ ಕೇಳಬೇಕಾದನ? ಕೇಳೋ ಕಾರಣ ಇಲ್ಲ. ಆದ್ದರಿಂದಲೇ ಲೆಟ್ ಹಿಮ್ ಸಫರ್ ಅಂತಾರೆ. ಅಂದರೆ ಯೋಗ್ಯತೆ, ಪೂರ್ಣ ಪುಣ್ಯ ತಗೊಳ್ಳೋ ಯೋಗ್ಯತೆ ಇಲ್ಲ, ಆದ್ದರಿಂದ ಅಷ್ಟು ಕಡಿಮೆ ಆಗಲಿ ಅಂತ ಹಾಗೆ ಮಾಡ್ತಾರೆ. ಆದ್ದರಿಂದ ನಾವು ಧರ್ಮಾಚರಣೆನ ಎಷ್ಟು ಅದಕ್ಕೆ ಕೃಷ್ಣ ಅರ್ಜುನ ಕೇಳ್ತಾರೆ, ನಿಶ್ಚಿತಂ ಬ್ರೂಹಿ ತನ್ಮೆ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೆ ಶಿಷ್ಯಸ್ತೇಹಂ ಶಾತಿಮಾಂ ತ್ವಾಂ ಪ್ರಪನ್ನಂ. ನಿಶ್ಚಯ ಜ್ಞಾನ ಇರಬೇಕಾದ್ದು ಯಾತಕ್ಕೆ ಈಗ ಗೊತ್ತಾಗುತ್ತೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನಮ್ಮ ಜ್ಞಾನದಲ್ಲಿ ಯಾವಾಗ ಪರ್ಫೆಕ್ಷನ್ ಬರ್ತಾ ಹೋಗ್ತದೋ ಆ ರೀತಿ ಕರ್ಮಾಚರಣೆ ಬಗ್ಗೆ ಫಲ ಜಾಸ್ತಿ ಆಗ್ತದೆ. ಅದನ್ನು ಅರ್ಥ ಮಾಡಿಕೊಡ್ದೇನೆ ಏನೋ ಮಾಡ್ತಾರೆ, ಯಾರೋ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಚಾನ್ಸೇ ಇಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಅವಕಾಶ ಇದ್ದಾಗ ಯಾವಾಗಲೂ ಧರ್ಮದ ಬಗ್ಗೆ ಯಾರು ಏನು ಹೊಂದಬೇಕು, ನಾವಾಗ ಜ್ಞಾನದ ಬಗ್ಗೆ ಸ್ಪಷ್ಟತೆಯನ್ನು ಹೊಂದ್ತಾ ಹೋಗಬೇಕು. ಅದು ಅದಕ್ಕೆ ಹೇಳ್ತಿರೋದು. ಮತ್ತೆ ಒಂದು ಯಥಾರ್ಥ ಜಾಸ್ತಿ ಮಾಡ್ಕೊತಾ ಹೋದರೆ ಎಲ್ಲ ಸರಿ ಹೋಗೋದು.
ಇಬ್ಬರು ಒಂದೇ ಹೇಳಿದ್ದು, ಒಂದೇ ಮಾಡಿದ್ದಾರೆ. ಆದರೆ ಇವನ ಪುಣ್ಯ ಅವನಿಗೆ ಬರಲಿಲ್ಲ. ಕಾರಣ ಏನಂದರೆ ಅವನ ಕ್ಲಾರಿಟಿಯಲ್ಲಿ ವ್ಯತ್ಯಾಸ ಇದೆ. ತತೋಪಿ ಅಸಂಶಯಂ ಕೃಷ್ಣೋ ನ ಚಕಾರ ಯುಧಿಷ್ಠಿರಂ ಮುಖ್ಯಂ ಧರ್ಮಂ ಹಿ ಭಗವಾನ್ ಬಲಾಯ ಜನಾಯ ಚ ಧರ್ಮೇಣೈವ ಹತೋ ರಾಜಾಧಾರ್ತರಾಷ್ಟ್ರಃ ಸುಯೋಧನಃ ಇತಿ ಯದ್ವಕ್ಷ್ಯತಿ ಪುನಃ ನಿಶ್ಚಯಾರ್ಥೇ ಅರ್ಜುನಾಯ ಚ ಇತಿ ಯದ್ವಕ್ಷ್ಯತಿ ಪುನಃ ನಿಶ್ಚಯಾರ್ಥೇ ಅರ್ಜುನಾಯ ಚ. ಮತ್ತೊಮ್ಮೆ ಅರ್ಜುನ ಕೇಳಿದಾಗಲೂ ಕೃಷ್ಣ ಏನಂತ ಹೇಳ್ತಾನೆ, ಸರಿಯಾಗಿ ಕೊಂದಿದ್ದಾನೆ, ಸ್ಪಷ್ಟ ಹೇಳ್ತಾನೆ. ಆದ್ದರಿಂದ ಇಲ್ಲಿ ಯಾವ ಗೊಂದಲನೂ ಇಲ್ಲ. ಪುನಃ ಪುನರ್ಧರ್ಮತ ಏವ ಭೀಮೋ ಜಘಾನ ರಾಜಾನಮಿತಿ ಬ್ರುವಂತಂ ಜಗಾದ ಕೃಷ್ಣಂ ಸ್ಫುರಿತಾಧರೋಷ್ಠಃ ಕ್ರೋಧಾತ್ಸು ಪಾಪೋ ಧೃತರಾಷ್ಟ್ರಸೂನುಃ. ಪುನಃ ಪುನಃ ಧರ್ಮತಃ ಏವ ಭೀಮಃ ಜಘಾನ ರಾಜಾನಂ ಇತಿ ಬ್ರುವಂತಂ ಜಗಾದ ಕೃಷ್ಣಂ ಸ್ಫುರಿತಾಧರೋಷ್ಠಃ ಕ್ರೋಧಾತ್ಸು ಪಾಪಃ ಧೃತರಾಷ್ಟ್ರಸೂನುಃ. ಕೃಷ್ಣ ಹೀಗೆ ಮತ್ತೆ ಮತ್ತೆ ಭೀಮ ಮಾಡಿದ್ದು ಸರಿ, ಧರ್ಮದಿಂದಲೇ ಕೊಂದಿದ್ದು ಅಂತ ಹೇಳಿದ್ದರಿಂದ ಇದು ಕೇಳೋದನ್ನು ಕೇಳಿ ದುರ್ಯೋಧನಿಗೆ ಭಾರಿ ಸಿಟ್ಟು ಬಂತು. ದುರ್ಯೋಧನನಿಗೆ ಭಾರಿ ಕೋಪ ಬಂತು. ಸ್ಫುರಿತಾಧರೋಷ್ಠ, ಭಾರಿ ಸಿಟ್ಟು ಬಂದಾಗ ತುಟಿ ನಡಗುತ್ತೆ. ಆ ರೀತಿ ನಡಗ್ತಾ ಮಾತಾಡ್ತಾನೆ. ಸುಪಾ ಭಾರಿ ಪಾಪಿಷ್ಟ. ಧೃತರಾಷ್ಟ್ರ ಸೂನು ಜಗಾದ ಕೃಷ್ಣನ ಬಗ್ಗೆ ಮಾತಾಡ್ತಾನೆ. ಈಗ ಕೃಷ್ಣ ಅವನು ಸಾಯಿ ಆ ಸ್ಥಿತಿಯಲ್ಲಿದ್ದಾನೆ, ಎಷ್ಟು ಕೆಟ್ಟದ ಮಾತಾಡ್ತಾನೆ. ತ್ವಯೈವ ಪ್ರಾಪೇ ನಿಹಿತಾ ಹಿ ಪಾರ್ಥಾಃ ಪಾಪಾಧಿಕಸ್ತ್ವಂ ಹಿ ಸತೇಕ ಏವ ಇತ್ಯೂಚಿ ವಂಶಂ ಪ್ರಜಗಾದ ಕೃಷ್ಣೋ ನವತ್ವತ್ಸಮಃ ಪಾಪತಮಃ ಕದಾಚಿತ್. ಮತ್ತೆ ಹೇಳ್ತಾನೆ, ತ್ವಯೈವ ಪಾಪೇ ನಿಹಿತಾ ಹಿ ಪಾರ್ಥಾಃ ಪಾಪಾಧಿಕಸ್ತ್ವಂ ಹಿ ಸದೈಕ ಏವ. ಇನ್ನೂ ಮುಂದೆ ಮುಗಿಸಿ ಇನ್ನೊಂದು ಮಾತಾಡ್ತಾನೆ ದುರ್ಯೋಧನ ಕೊನೆಗೆ. ಕೃಷ್ಣ, ನನಗೀಗ ಗೊತ್ತಾಯಿತು, ನೀನೇ ಭಾರಿ ಪಾಪಿಷ್ಟ, ನೀನೇ ಪಾಂಡವರು ಒಳ್ಳೆಯವರು, ಅವ್ರು ಕೆಡಿಸಿದ್ದು ನೀನೇ. ಅರ್ಥ ಆಯ್ತಾ? ಅಂದರೆ ಪಾಂಡವರು ಧರ್ಮಿಷ್ಠರು, ಗೊತ್ತಾಯ್ತಾ? ಭೀಮಸೇನ ಪರಮ ಧರ್ಮಿಷ್ಠ, ಅವನು ಹಾಗಲ್ಲ. ಪಾಂಡವರು ಇದ್ದಿದ್ದರಲ್ಲೇ ವಾಸಿ. ಧರ್ಮದ ಪ್ರಶ್ನೆ ಯಾರೋ ಮಾಡ್ದ, ನೀನು ಸುಳ್ಳು ಸರಿ ಅಂತ ಹೇಳ್ತೀಯಲ್ಲ ಅಂತ ಮಾಡ್ತಾ ನೀನೇ ಮಹಾಪಾಪಿಷ್ಟ. ಅದು ದೋಷ ದೂರ ಅಂದ್ಬಿಟ್ಟು ಏನಂತ ದೋಷಿ ಅಂತ ಹೇಳಿದ. ಅದೇ ಅದನ್ನ ತಮಸ್ಸೆ ಕಾರಣ ಆಯಿತು. ತ್ವಯೈವ ಪಾಪೇ ನಿಹಿತಾ ಹಿ ಪಾರ್ಥಾಃ. ನಿನ್ನ ಪಾಪಿಯನ್ನು ನಂಬ್ಕೊಂಡು ಪಾರ್ಥರು ಏನು ಮಾಡಿಬಿಟ್ರು ಪಾಂಡವರೆಲ್ಲ? ಪಾಪಾಧಿಕಸ್ತ್ವಂ ಹಿ ಸದೈಕ ಏವ. ನೀನೇ ಅತಿ ಹೆಚ್ಚು ಪಾಪಿ ಅಂದರೆ ನೀನೇ, ಯಾವಾಗಲೂ ನೀನೇ ಪಾಪಿ. ನಿನ್ನ ಮಾತು ನಂಬ್ಕೊಂಡು ಪಾಂಡವರು ಹಾಳಾಗಿಬಿಟ್ರು. ತಾನು ಶಕುನಿ ಮಾತು ಕೇಳ್ಕೊಂಡು ಹಾಳಾಗಿದ್ದರೆ ಬಿಟ್ಟ, ತಾನು ಸ್ವರೂಪ ಕೆಟ್ಟದೇ ಬಿಟ್ಟ, ಇವ್ರ ಮೇಲೆ ಹಾಕಿದ. ಇತ್ಯೂಚಿ ವಂಶಂ ಪ್ರಜಗಾದ ಕೃಷ್ಣೋ ನತತ್ಸಮಃ ಪಾಪತಮಃ ಕದಾಚಿತ್. ಈಗ ಇದೆಲ್ಲೂ ಕನ್ನಡದಲ್ಲಿ ಯಾರೂ ಜಾಸ್ತಿ ಬರೆದಿಲ್ಲ, ಯಾಕೆಂದರೆ ಮುಂದಿನ ಕವರ್ ಮಾಡಿಲ್ಲ ಯಾರೂ ಕೂಡ. ಪಟ್ಟಾಭಿಷೇಕಕ್ಕೆ ಮುಗಿಸ್ಬಿಡ್ತಾರೆ ಭಾಳ ಜನ. ಆದ್ದರಿಂದ ಇದು ಗೊತ್ತು. ಇದು ಸಿಕ್ಕಿದ್ರೆ ಇನ್ನೂ ಭಾರಿ ಕೂಗಾಡ್ಬಿಡ್ತಿದ್ರು ಅವರು. ಇಂಥ ಮಾತು ಸಿಕ್ಕಿದ್ದಾರೆ, ಇನ್ನೂ ಸ್ವಲ್ಪ ಬೈಲಕ್ಕೆ ಅವಕಾಶ ಸಿಕ್ತಿತ್ತು, ಜಾಸ್ತಿ ಮಾಡ್ಕೊಂಡಿಲ್ಲ ಅವರು. ಇಲ್ಲಿಗೆ ಇದನ್ನು ಡೀಟೇಲ್ಸ್ ಎಲ್ಲ ಬರೆದಿಲ್ಲ, ಬಿದ್ದಂತ ಮುಗಿಸ್ಬಿಡ್ತಾರೆ. ದುರ್ಯೋಧನ ಬಗ್ಗೆ ಅನುಕಂಪ ಪರ ಮಾಡಿ ಬಿಟ್ಬಿಡ್ತಾರೆ. ಇತ್ಯೂಚಿ ವಂಶಂ ಪ್ರಜಗಾದ ಕೃಷ್ಣ, ಜಗಾದ ಪ್ರಜಗಾದ ಕೃಷ್ಣ ಜೋರಾಗಿ ಹೇಳ್ತಾರೆ. ನೋಡು ದುರ್ಯೋಧನ, ನತತ್ಸಮಃ ಪಾಪತಮಃ ಕದಾಚಿತ್. ನಿನಗಿಂತ ದೊಡ್ಡ ಪಾಪಿಷ್ಟ ಇಲ್ಲವೇ ಇಲ್ಲ. ಯಾಕೆ? ಕಲಿಯವರು. ಪುಣ್ಯತಮಃ ಅಂದರೆ ಭೀಮಸೇನ, ಪಾಪತಮಃ ಅಂದರೆ ದುರ್ಯೋಧನ. ಇನ್ನೊಬ್ರು ಯಾರೂ ಇಲ್ಲ. ಕದಾಚಿತ್, ಯಾವ ಕಾಲಕ್ಕೂ ಇಲ್ಲ. ಯಾಕೆ? ಭೀಷ್ಮಾದಿ ಹತ್ಯಾಪಿ ಚ ತವೈವ ಪಾಪಂ ಯದನ್ವಯು ತ್ವಾಂ ಅತಿ ಪಾಪ ನಿಶ್ಚಯಂ ಪಾಪಂಚ ಪಾಪಾನುಗತಂಚ ಹತ್ವಾ ಕಥಂಚನಾಪ್ಯಸ್ತಿ ನಚೈವ ಪಾಪಂ. ಭೀಷ್ಮಾದಿ ಹತ್ಯಾಪಿ ಚ ತವೈವ ಪಾಪಂ. ಭೀಷ್ಮಾದಿಗಳನ್ನು ಪಾಂಡವರು ಕಡೆಯವರು ಕೊಂದಿದ್ದಾರೆ, ಅವೆಲ್ಲ ಇರಲಿ, ಆದರೆ ಪಾಪ ನಿನಗೇನೆ. ಯಾಕೆ? ಅದು ಒಳ್ಳೆಯವ್ರನ್ನ ತನಕೊಂಡು ಸೇರಿಸಿದೆಯಲ್ಲ, ಗೊತ್ತಾಯ್ತಾ? ಅವ್ರನ್ನ ಕೊಂದು ಪಾಪ ಪಾಂಡವರಿಗೆ ಅಂತ ಹೇಳಬೇಡ, ಕೊಲ್ಲಿಸಿದ ಪಾಪಿ ನೀನೇನೆ. ನೀನು ಸೇರಿಸ್ಕೊಂಡಿದ್ದಕ್ಕೆ ಕೊಲ್ಲಬೇಕಾಯ್ತು ಅಷ್ಟೇ ಹೊರತು ಅವ್ರ ಉದ್ದೇಶ ಅವ್ರನ್ನ ಕೊಲ್ಲೋದಾಗಿರಲಿಲ್ಲ, ನಿನ್ನ ಕೊಲ್ಲೋದಾಗಿತ್ತು. ಅಡ್ಡ ಇಟ್ಕೊಳ್ಳೋದು ಬಿಟ್ಟು. ಆದ್ದರಿಂದ ಅವ್ರನ್ನ ಕೊಂದು ಪಾಪ ನಿನಗೇ ಬಂತೆ ಹೊರತು ಅವರಿಗಲ್ಲ. ಪಾಪಾಧಿಕಸ್ತ್ವಂ ಹಿ ಸದೈವ ಏಕಃ ಭೀಷ್ಮಾದಿ ಹತ್ಯಾಪಿ ಯದನ್ವಯುಸ್ತ್ವಾಂ ಅತಿಪಾಪ ನಿಶ್ಚಯಂ. ಅವರು ಪಾಪ ನಿನ್ನ ಪಾಪಿ ನಿಶ್ಚಯ, ಪಾಪದಲ್ಲೇ ನಿಶ್ಚಯ ಹೊಂದಿ ನಿನ್ನ ಅನುಸರಣೆ ಮಾಡಿದಾರಲ್ಲ, ಅದಕ್ಕೆ ಅವ್ರ ಪಾಪ ಸಾಯಬೇಕಾಯಿತು. ಪಾಪಂಚ ಪಾಪಾನುಗತಂಚ ಹತ್ವಾ ಕಥಂಚನಾಪ್ಯಸ್ತಿ ನಶೈವ ಪಾಪಂ. ವೆರಿ ಇಂಪಾರ್ಟೆಂಟ್. ಪಾಪಂಚ ಪಾಪಾನುಗತಂಚ ಹತ್ವ. ಪಾಪಿಗಳ ಅನುಯಾಯಿಗಳನ್ನು ಸಂಹಾರ ಮಾಡಿದರೆ ಎಂದೂ ಪಾಪ ಬರೋದಿಲ್ಲ. ಅದೇ ನಾರಾಯಣ ಬಿಟ್ಟು ತದರ ಬಂದಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ಇದು ಆಚಾರ್ಯ ಇಲ್ಲಿ ಬರೋದಿಲ್ಲ. ಅದರ ಇದೇ ವಾಕ್ಯ ಬೇರೆ ರೀತಿ ಹೇಳಿದ್ದಾರೆ. ಗೀತಾ ತಾತ್ಪರ್ಯದಲ್ಲಿ ಆ ಮಾತು ಬರೀತಾರೆ.
ಆಗ ನಾರಾಯಣ ದ್ವೇಷಿಗಳನ್ನು ಅವರ ಅನುಯಾಯಿಗಳನ್ನು ಕೊಲ್ಲೋದರಲ್ಲಿ ಯಾವ ಪಾಪನೂ ಇಲ್ಲ ಅಂಥೇಳಿ. ಪಾಪಂಚ ಪಾಪಾನುಗತಂಚ ಹತ್ವ ಕಥಂಚನಾಪ್ಯಾಸ್ತಿ ನಚೈವ ಪಾಪಂ. ಪಾಪ ಏನು ಮಾಡಿದರೂ ಬರೋದಿಲ್ಲ. ನ ಪಾಂಡವೇಶು ಅಸ್ತಿ ತಥೋ ಹಿ ಕಿಂಚಿತ್ ಪಾಪಂ ಪ್ರಯತ್ನಾಚ್ಚ ನಿಸರ್ಗತೋಪಿ. ಪಾಂಡವರ ಬಗ್ಗೆ ಸರ್ಟಿಫೈ ಮಾಡ್ತಾನೆ ಕೃಷ್ಣ. ಗುಣಾಧಿಕಾಸ್ತೆ ಮಧುಪಾಶ್ರಯಾಶ್ಚ ಕೋನಾಮತೇಷ್ವಣ್ವಪಿ ಪಾಪಮಾಹ ನ ಪಾಂಡವೇಶು ಅಸ್ತಿ ತಥೋ ಹಿ ಕಿಂಚಿತ್ ಪಾಪಂ. ಪಾಂಡವರಲ್ಲಿ ಸ್ವಲ್ಪ ಕೂಡ ಪಾಪ ಇಲ್ಲ. ಅವರ ನಿಸರ್ಗತಃ ಬೈ ನೇಚರ್ ಇಲ್ಲ. ಪ್ರಯತ್ನಾಚ್ಚ ಅವ್ರು ಮಾಡಿದ ಎಫರ್ಟ್ಸಲ್ಲೂ ಪಾಪ ಇಲ್ಲ. ಪಾಂಡವರು ಮಾಡಿದ ರೀತಿಯಲ್ಲೂ ಪಾಪ ಇಲ್ಲ. ಅವರ ಸ್ವರೂಪದಲ್ಲೂ ಪಾಪ ಇಲ್ಲ. ಗುಣಾಧಿಕಾಸ್ತೆ ಗುಣದಿಂದ ಭಾರಿ ದೊಡ್ಡವರವರು. ಮಧುಪಾಶ್ರಯಾಶ್ಚ ನನ್ನ ಭಕ್ತರು. ಕೋನಾಮತೇಶು ಅಣ್ವಪಿ ಪಾಪಮಾಹ ಅವರ ಅಣುವಷ್ಟು ಪಾಪನೂ ಇಲ್ಲ. ಪುಣ್ಯ ಕಡಿಮೆ ಬೇರೆ, ಪಾಪ ಬೇರೆ. ಧರ್ಮಾದಿ ಪುಣ್ಯ ಕಡಿಮೆ ಆಗುತ್ತೆ, ಪಾಪ ಬರೋದಿಲ್ಲ. ಅದು ವಿಶೇಷ. ಆದ್ದರಿಂದ ಪಾಪಿಗಳು ಅಂತ ಕರಿಬಾರದು. ಕಡಿಮೆ ಪುಣ್ಯ ಮಾಡಿದವರು ಅಂತ. ಉದಾಹರಣೆಗೆ 50-60 ಬಂದವನು 90ಕ್ಕಿಂತ ಕಡಿಮೆ ಆದರೆ ಫೇಲ್ ಅಂತ ಗುಪ್ಪಿ ಸೇರಲ್ಲ. ಫೇಲ್ ಅಲ್ಲ ಅದು. ಆದ್ದರಿಂದ ಭೀಮಸೇನ 100, ಉಳಿದವರು ಅಷ್ಟಲ್ಲ, ಅಷ್ಟೇ ಹೊರತು. ಆದರೆ ಅವರು ಫೇಲ್ ಗುಪ್ಪಿ ಸೇರೋದಿಲ್ಲ. ಆದ್ದರಿಂದ ಪಾಪಿಗಳಲ್ಲ. ನಿಸರ್ಗತಃ ಪಾಪತಮಸ್ತ್ವಂ ಅನ್ಯಾನ್ ಧರ್ಮಸ್ಥಿತಾನ್ ಪಾಪಪಥೇ ನಿಧಾಯ ಸ್ವಯಂಚ ಪಾಪೇ ನಿರತಃ ಸದೈವ ಪಾಪಾತ್ ಸುಪಾಪಾಂ ಗತಿಮೇವ ಯಾಸಿ. ನಿಸರ್ಗತಃ ಪಾಪತಮಃ ತ್ವಂ. ಸಹಜವಾಗಿ ಸ್ವರೂಪದಲ್ಲೇ ಅತ್ಯಂತ ಪಾಪಿ ಅಂದರೆ ನೀನೇ. ಅನ್ಯಾನ್ ಧರ್ಮಸ್ಥಿತಾನ್ ಪಾಪಪಥೇ ನಿಧಾಯ. ಭೀಷ್ಮಾದಿ ಧರ್ಮಿಷ್ಠರನ್ನು ಕೂಡ ಏನು ಮಾಡಿದ್ದೀನಿ ನೀನೀಗ? ಪಾಪದ ಹಾದಿಯಲ್ಲಿ ಹಾಕಿದೆ. ಆದ್ದರಿಂದ ಪಾಪ ಇನ್ನೂ ಹೆಚ್ಚಾಯಿತು. ಎಷ್ಟೊತ್ತಿಗೆ ಕೆಲವರು ಇರ್ತಾರೆ ತುಂಬ ಅಂತ ನೋಡಿ, ತಪ್ಪು ನಾನು ಅನುಭವಿಸ್ತೇನೆ, ನೀವೆಲ್ಲ ಅನುಭವಿಸ್ಬಾರ್ದು. ಯಾಕೆಂದರೆ ನೀವು ಪಾಪ ನಿರಪರಾಧಿಗಳು. ನಿನಗಾಗಬಾರ್ದು ಅಂಥೇಳಿ ಏನು ಮಾಡ್ತಾರೆ ಗೊತ್ತೋ ಅವರು? ಒಳ್ಳೆಯವ್ರನ್ನ ಇನ್ವಾಲ್ವ್ ಮಾಡೋಕ್ಕೆ ಹೋಗೋದಿಲ್ಲ. ದುರ್ಯೋಧನ ಹಾಗಲ್ಲ, ಒಳ್ಳೆಯವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ತಾ ಕೂತ್ಕೊಂಡ. ಪಾಂಡವರು ಒಬ್ಬ ಬ್ರಾಹ್ಮಣನ ಕರ್ಕೊಂಬರಲಿಲ್ಲ ಯುದ್ಧಕ್ಕೆ. ಯಾತಕ್ಕೆ? ಅವರು ಸತ್ತರೆ ಕೊಂದು ಪಾಪ ಅವರಿಗೆ, ಕೊಲಿಸಿದ ಪಾಪ ಇವರಿಗೆ ಬರುತ್ತೆ. ಬ್ರಹ್ಮಹತ್ಯೆ ದೋಷ ಬರಬಾರ್ದು. ಅವರು ತಂದ್ಕೊಂಡ್ರು. ಯಾಕೆ? ಆ ಬ್ರಾಹ್ಮಣರಿದ್ದಾರೆ ಯುದ್ಧ ನಿಲ್ಲಿಸ್ಬೋದು, ಟ್ರಿಕ್ ಮಾಡ್ಲಿಕ್ಕೆ ಹೋದ, ಅವ್ರು ಬಿಡಲಿಲ್ಲ. ಯಾಕೆಂದರೆ ಅದು ಧರ್ಮ ನಡೆಯೋದಿಲ್ಲ ಆ ಸಮಯದಲ್ಲಿ. ಇತಿ ಬ್ರುವಂತಂ ಪುನರಾಹ ಕೃಷ್ಣಂ ದುರ್ಯೋಧನಃ ಪಾಪಕೃತಾಂ ಪ್ರಧಾನಃ ಸ್ವಂತೋತ್ತಮೋ ನಾಮ ಕಯೇವ ಮತ್ತಃ ಕೋ ನಾಮ ದೋಷೋಸ್ತಿ ಮಯಾ ಕೃತೋತ್ರ. ಈಗ ಹೇಳಿದಾಗ ಮಾತಾಡೋದು ನೋಡಿ ಹೇಗೆ ಮಾತಾಡ್ತಾರೆ. ಸ್ವಯಂಚ ಪಾಪೇ ನಿರತಃ ಸದೈವ ಪಾಪಾತ್ ಸುಪಾಪಾಂ ಗತಿಮೇವ ಯಾಸಿ. ನೀನು ಪರಮ ತಮಸ್ಸು ಅಂಧನ್ ತಮಸ್ಸಿಗೆ ಹೋಗ್ತೀಯ ನೀನೀಗ. ಪಾಪ ಮಾಡಿ 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 ಹೆಚ್ಚು ಪಾಪಿ ಆಗ್ತಿದ್ದೀನಿ. ಇಷ್ಟ ಹೇಳ್ತಾರೆ. ಇತಿ ಬ್ರುವಂತಂ ಪುನರಾಹ ಕೃಷ್ಣಂ ದುರ್ಯೋಧನಃ ಪಾಪಕೃತಾಂ ಪ್ರಧಾನಃ. ಆಗ ದುರ್ಯೋಧನ ಮತ್ತೆ ಕೃಷ್ಣನ ಬಗ್ಗೆ ಮಾತಾಡ್ತಾನೆ. ಏನೋ ನನ್ನ ಬೈತೀಯ ಇದೀಗ ನೋಡು. ಸಂತೋತ್ತಮೋ ನಾಮ ಕಯೇವ ಮತ್ತಃ. ನನಗಿಂತ ದೊಡ್ಡ ಜಗತ್ತಿನಲ್ಲಿ ಇಲ್ಲೇ ಇಲ್ಲ ಅವನ ಪ್ರಕಾರ. ನಾನು ಅಂತೋತ್ತಮ, ನನ್ನಷ್ಟು ಸುಖವಾದ ಸಾವು ಯಾರು ಕಂಡಿದ್ದಾರೆ ಅಂತೇಳಿ. ಸುಖನ ಅದು, ತನ್ನಷ್ಟು ಸುಖವಾದ ಸಾವಂತ ಅವನ ಪ್ರಕಾರ. ಅಂತ್ಯಕಾಲದಲ್ಲಿ ನನ್ನಷ್ಟು ಸುಖವಾಗಿ ಯಾರೂ ಸತ್ತಿಲ್ಲ. ಆದ್ದರಿಂದ ನಾನು ಭಾರಿ ಗ್ರೇಟ್ ಅಂದ್ಕೊಂಡೆ. ಸಂತೋತ್ತಮೋ ನಾಮ ಕಯೇವ ಮತ್ತಃ ಕೋ ನಾಮ ದೋಷೋಸ್ತಿ ಮಯಾ ಕೃತೋ ಅತ್ರ. ನನ್ನಲ್ಲಿ ಏನು ತಪ್ಪಿದೆ? ಇದರಲ್ಲಿ ಏನೂ ತಪ್ಪಿಲ್ಲ. ಇಷ್ಟಂಚ ಯಜ್ಞೈ ಚರಿತಂಚ ಪೂರ್ತೈ ಪದಂ ರಿಪೂಣಾಂ ನಿಹಿತಮ್ಮಿ ಮೂರ್ಧ್ನಿ ಮೃತ್ಯುಶ್ಚ ಸಂಗ್ರಾಮ ಶಿರಸಿ ಅವಾಪ್ತಃ ರಣೋನ್ಮುಖೇನೈವ ಮಯಾ ಕಿಮನ್ಯತ್. ಇಷ್ಟಂಚ ಯಜ್ಞೈ ಚರಿತಂಚ ಪೂರ್ತೈ ಪದಂ ರಿಪೂಣಾಂ ನಿಹಿತಂ ಹಿ ಮೂರ್ಧ್ನಿ. ಇದೆಲ್ಲ ಭಗವದ್ಗೀತೆಯಲ್ಲಿ ಬಂದಿರೋದು. ಅವಸರ ಹೇಗೆ ಅನ್ಕೋತಾರೆ ಅಂತ ಬಂದಿದೆ. ಈಶ್ವರೋಹಂ ಮಹಂಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಏನೇ ಹೇಳಿ ಎಲ್ಲ ದುರ್ಯೋಧನ ಅನ್ಕೋತಾ ಸಾಯ್ತಾನೆ. ಇದು ದುರಹಂಕಾರದ ಕ್ಲೈಮ್ಯಾಕ್ಸ್. ಒಂದು ಸ್ಟೇಜಲ್ಲೂ ಅವನು ಪಶ್ಚಾತ್ತಾಪ ಪಡೋದಿಲ್ಲ. ಇನ್ನು ಪ್ರಾಯಶ್ಚಿತ್ತ ಪ್ರಶ್ನೆ ಅರೈಜೇ ಆಗೋದಿಲ್ಲ. ತಪ್ಪು ಅಂತ ಒಪ್ಕೊಂಡಿರ್ತಾನೆ, ಪಶ್ಚಾತ್ತಾಪ ಕ್ಷಮೆ ಎಲ್ಲ ಮುಂದಿನ ಪ್ರಶ್ನೆ ಅವನು ಮಾಡೋದಿಲ್ಲ. ಇದು ದುಷ್ಟರ ಖಚಿತವಾದ ಲಕ್ಷಣ. ಮೃತ್ಯುಶ್ಚ ಸಂಗ್ರಾಮ ಶಿರಸಿ ಅವಾಪ್ತಃ. ಯಜ್ಞಗಳನ್ನು ಮಾಡಿದ್ದೇನೆ, ಇಷ್ಟಾಪೂರ್ತ ಮಾಡೋದು ಅಂದ್ರೇನು? ಕೆರೆ ಬಾವಿ ತೋರಿಸಿ ಎಲ್ಲ ಮಾಡಿಬಿಟ್ಟಿದ್ದೇನೆ. ಶತ್ರುಗಳನ್ನು ಗೆದ್ದಿದ್ದೇನೆ ಯುದ್ಧದಲ್ಲಿ. ಯಾವ ಒಬ್ಬ ಶತ್ರುಗಳಿಗೆ ಗೆದ್ದಿಲ್ಲ, ಸುಳ್ಳೆ ಮಾತಾಡ್ತಾನೆ. ಮೃತ್ಯುಶ್ಚ ಮಹಾ ಅವೆಲ್ಲ ಕನ್ನಡ ಮಾಡಿಕೊಟ್ಟಿದ್ದೆ, ತನ್ನ ಹೆಸರು ಸೇರಿಸ್ಕೊತಿದ್ದೆ ಅಷ್ಟೇ. ಮೃತ್ಯುಶ್ಚ ಸಂಗ್ರಾಮ ಶಿರಸ್ಯ. ಯುದ್ಧದಲ್ಲಿ ಸಾಯ್ತಾ ಇದ್ದೇನೆ ನಾನೀಗ, ವೀರ ಸ್ವರ್ಗ ನನಗೆ ಬರುತ್ತೆ ಅಂತ ಹೇಳ್ತಾನೆ. ರಣೋನ್ಮುಖೇನೈವ ಮಯಾ ಕಿಮನ್ಯತೆ. ಯುದ್ಧದಲ್ಲಿದ್ದಾಗಲೇ ಸಾಯ್ತಾ ಇದ್ದಾನೆ ನೋಡಿದೆಯಾ, ಇನ್ನೇನು ಬೇಕು ಈಗಿಂತ ಪುಣ್ಯ ಅಂತ ಕೇಳ್ತಾನೆ. ಒಂದು ದುಷ್ಟರ ಥಿಂಕಿಂಗ್ ಯಾವ ಆ್ಯಂಗಲಲ್ಲಿರುತ್ತೆ ಎಂಬುದಕ್ಕೆ ಅದು ಎಕ್ಸಾಂಪಲ್ ಇದಿಷ್ಟು ಕೂಡ.
ಇಷ್ಟಾಭೋಗ ಮಯಾ ಭುಕ್ತಾ ಪ್ರಾಪ್ತಾ ಚ ಪರಮಾಗತಿ ದುಃಖಿನೋ ದುಃಖಮಾಪ್ಸ್ಯಂತಿ ಪಾರ್ಥಾಸ್ತೆ ಕೂಟಯೋಧಿನಃ. ಇಷ್ಟಾಭೋಗಾ ಮಯಾ ಭುಕ್ತಾ, ಬೇಕಾದ್ದೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ, ಎಲ್ಲ ಎಂಜಾಯ್ ಮಾಡಿ ಹಾಕಿಬಿಟ್ಟಿದ್ದೇನೆ. ಪ್ರಾಪ್ತಾ ಚ ಪರಮಾಗತಿ, ಒಳ್ಳೆಯ ಗತಿ ನನಗೆ ಬರುತ್ತೆ. ದುಃಖಿನಃ ದುಃಖಮಾಪ್ಸ್ಯಂತಿ, ದುಃಖಿಗಳು ದುಃಖವಂತಾರೆ. ಪಾಂಡವರಿದ್ದಾರಲ್ಲ ಕೂಟಯೋಧಿಗಳು, ತಾನು ಕೂಟದ್ಯೂತ ಮಾಡಿದ್ದಾನೆ, ಕೂಟಯೋಧಿಗಳು ಇವರು, ಮೋಸ ಯುದ್ಧ ಮಾಡಿದವರು, ಇವರೆಲ್ಲ ದುಃಖ ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಚಂದ್ರಸೂರ್ಯ ನಿಭೈ ಸೂರ್ಯೈ ಧಾರ್ಮಿಕೈ ಸದ್ಭಿರುಜ್ಜಿತ ಕೇವಲ ರತ್ನಹೀನೇಯಂ ಪಾಂಡವೈ ಭುಜ್ಯತಾಮಹಿ. ಚಂದ್ರಸೂರ್ಯ ನಿಭೈ ಶೂರೈ, ಎಂಥ ಶೂರ್ಯ ಸತ್ತೋಗಿದ್ದಾರೆ ಗೊತ್ತಾ ಅಂತ ಹೇಳ್ತಾನೆ. ತಾನೇ ಒಪ್ಪಿಕೊಂಡು ಹೆಸರು ಕೊಡಿಸಿದ್ದೀನಿ ಅಂತೇಳಿ. ಎಂಥವರು ಚಂದ್ರಸೂರ್ಯ ನಿಭೈ, ಸೂರ್ಯಚಂದ್ರ ಇದ್ದ ರಾಜರೆಲ್ಲ ಸತ್ತೋಗಿಬಿಟ್ಟಿದ್ದಾರೆ ಈಗ, ಗೊತ್ತಾಯ್ತಾ. ಯುದ್ಧದ ಪರಿಣಾಮ ತಾನೇ ಹೇಳ್ಕೊಂಡು ಅಷ್ಟು ಜನ ಒಳ್ಳೆಯವರು ಸತ್ತೋಗಿದ್ದಾರೆ ಅಂದರೆ ಸಾಯಿಸಿದ್ದೀವನು ತಾನೇ ಈಗ, ಪಾಪ ಇವನಿಗೆ ಬರಬೇಕು, ಅದು ಹೆಮ್ಮೆಯಿಂದ ಹೇಳ್ಕೊತಾನೆ ಅದನ್ನು. ಅವ್ರು ಹೇಳೋದು ಏನು ಗೊತ್ತಾ, ಈಗ ಒಳ್ಳೆ ರಾಜರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಐಶ್ವರ್ಯ ಇಲ್ಲೇ ಈಗ, ಆಳಿಕೋ ಏನಿದೆ ಮಹಾ ಇದರಲ್ಲಿ ತರಲಾಗ, ಖಾಲಿ ಬೊಕ್ಕಸ ಏನಿಲ್ಲೇ ಇಲ್ಲ ಅದರೊಳಗೆ, ನಾನು ಎಲ್ಲ ಎಂಜಾಯ್ ಮಾಡಿ ಹಾಕಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವನ ಬಾಯಿಲೇ ಬರುತ್ತೆ ದುಷ್ಟ ಅಂಥೇಳಿ, ಗೊತ್ತಾಯ್ತಾ. ಚಂದ್ರಸೂರ್ಯ ನಿಭೈ ಶೂರೈ ಧಾರ್ಮಿಕೈ ಸದ್ಭಿರುಜ್ಜಿತ, ಧಾರ್ಮಿಕರು ಸತ್ತೋಗಿದ್ದಾರೆ. ಮಹಾನುಭಾವರು ಚಂದ್ರಸೂರ್ಯ ನಿಭ ಅಂತ ಯಾತಕ್ಕಂತಾರೆ ಅಂದರೆ ಸೂರ್ಯಚಂದ್ರ ವಂಶದ ರಾಜರೇ ಜಾಸ್ತಿ ಆಳಿರೋದು, ಗೊತ್ತಾಯ್ತಾರೆ. ಅದಕ್ಕೆ ಅಂಥವರೆಲ್ಲ ಹೋಗ್ಬಿಟ್ರಿ ಈಗ. ಕೇವಲ ರತ್ನಹೀನೇಯಂ ಪಾಂಡವೇರು ಭುಜ್ಯತಾಮಹಿ, ಯುದ್ಧ ರತ್ನನೂ ನಾಶ ಆಗಿಬಿಟ್ಟಿದೆ. ಯಾಕೆ ರತ್ನದ ಕಿರೀಟ ಬಂಗಾರ ಕಿರೀಟ ಎಲ್ಲ ಹೋಗ್ಬಿಟ್ಟಿವೆ ಅಲ್ಲಿ. ಆದ್ದರಿಂದ ಎಲ್ಲ ಮತ್ತೆ ಯುದ್ಧದ ಟೈಮ್ ಏನು ಮಾಡಿದ್ದಾನೆ ಗೊತ್ತಾ, ಅವನು ಹೆಚ್ಚು ಟ್ಯಾಕ್ಸ್ ಹಾಕಿದ್ದಾರೆ. ಮುಂದೆ ಬರುತ್ತೆ ಯುದ್ಧದ ಟ್ಯಾಕ್ಸ್ ಅಂತ ಹಾಕ್ತಾರೆ, ಎಲ್ಲ ಸರ್ಕಾರಗಳಲ್ಲ ಪದ್ಧತಿ ಇದೆ, ಹಾಕಿಬಿಟ್ಟಿದೆ. ಯಾಕೆ ಹಾಕಿದ ಗೊತ್ತವನು, ಅವನು ಸಾಯೋದು ಗ್ಯಾರಂಟಿ ಗೊತ್ತವನಿಗೆ. ಎಲ್ಲ ನಾಶ ಮಾಡಿ ಸಾಯಬೇಕು ಅಂಥೇಳಿ, ಎಲ್ಲ ನಾಶ ಮಾಡಿ ಸಾಯಬೇಕು. ಪಾಂಡವರಿಗೆ ಅಕಸ್ಮಾತ್ ಗೆದ್ದರೂ ಕೂಡ ಏನಿರಬಾರ್ದು, ಅವರಿಗೆ ಏನು ಬೆನಿಫಿಟ್ ಸಿಗಬಾರ್ದು. ಅದು ಕಿರೀಟ ಹಾಕೊಂಡು ಯುದ್ಧ ಬಂತಲ್ಲಾಗಲೇ, ಕಿರೀಟ ಹೆಲ್ಮೆಟ್ಗಳು ವೈಭವ, ಅದರಲ್ಲೇ ಗೋಲ್ಡ್ ಪಾಲಿಶ್ ಹೊಡೆಯೋದು. ವೈಭವಕ್ಕೇನಂತೆ, ಯಾರೋ ಕಮಾಂಡ್ ಮಾಡಿಸ್ಕೊಂಡಿದ್ದಾನೆ ಅಂತ ಹೇಳಿಲ್ಲ, ಬಂಗಾರದ್ದು. ಮೂರ್ಖತನಕ್ಕೊಂದು ಮಿತಿ ಇರೋದಿಲ್ಲ ಯಾವಾಗ. ಇತ್ಯುಕ್ತವತ್ತೇವ ನೃಪೇ ಸುರೇಶೈ ಪ್ರಸೂನವೃಷ್ಟಿ ವಿಹಿತಾಪಪಾತ ಕೇವಲ ರತ್ನಹೀನೇಯಂ ಪಾಂಡವೈ ಭುಜ್ಯತಾಮಹಿ. ರತ್ನ ಇಲ್ಲದಿರತಕ್ಕಂಥ ಬರೀ ಭೂಮಿ ಅಷ್ಟೇ ಇದೆ, ಬರೀ ಖಾಲಿ ಸೈಟ್ ಅಂತಾರಲ್ಲ, ಏನೇನೂ ಇಲ್ಲ ಅದರೊಳಗೆ, ಬಂಜರು ಭೂಮಿ ಇದ್ದಾಗಿದೆ, ಅದು ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾರೆ. ಮುಂದೇನಾಯಿತು ಭಾಳ ಇಂಟ್ರೆಸ್ಟಿಂಗ್ ಇದೆ, ಅದು ಈಗ ಬೇಡ, ನಾಳೆ ಏಕಾದಶಿ, ನಾಳೆನೂ ಸಾಯೋ ಡೌಟ್ ಅವನು ಇನ್ನೂ ಮುಂದುವರಿತಾನೆ. ದುಷ್ಟ ಆ ಸ್ಥಿತಿಯಲ್ಲೂ ಕೂಡ ಇನ್ನೂ ಭಾಳ ಇದೆ ಕೆಲಸ. ಆದರೆ ಕೃಷ್ಣ ಹೇಳಿದ್ದಾನೆ ಸತ್ತೋಗಿದ್ದಾರೆ ಅವರು ಅಂತ ಹೇಳಿದ್ದರಿಂದ ಅವನು ಬದುಕು ಆ ಕಾಲದಲ್ಲಿ ಇಷ್ಟು ತಪ್ಪು ಮಾಡ್ತಾನೆ. ಅದಕ್ಕೆ ಭೀಮಸೇನೆ ಯಾತಕ್ಕೆ ಗೊತ್ತಾ ಕೊಡಲಿಲ್ಲ ತಕ್ಷಣ ಸ್ವಲ್ಪ ದೊಡ್ಡವರು ಸತ್ತೋಗ್ಬಿಡ್ತಿದ್ದ ಆಗಲೇ. ಅವ್ರು ಭೀಮಸೇನೆ ಕೊಡೋದು ಕಷ್ಟ, ಒಳಗಿರೋ ಹೊರಗೆ ಬಂದು ಸತ್ತೋಗ್ತಾನೆ. ಯಾಕೆ ಮಾಡಲಿಲ್ಲ ಅಂದರೆ ಇಷ್ಟು ಪಾಪ ಆಗಬೇಕು ಅವನಿಂದ, ಅದು ಪಾಪ ಎಷ್ಟು ಗಟ್ಟಿಯಾಗಿ ಮಾಡಿದ್ದಾನೆ ಅಂತ ಪ್ರೂವ್ ಆಗಬೇಕು. ಅದೆಲ್ಲ ಮಾಡೋಕ್ಕೆ ಹಾಗೆ ಮಾಡಿದ್ದು. ಇಲ್ಲ ಹೋಗಿ ಕೊಂಡೋದ್ರೆ ಹೋಗ್ತಿತ್ತು ಕತೆ, ಮಾಡಲಿಲ್ಲ. ನೋಡಂತ ಎಂದು ಹೋಗ್ತಾನೆ ನೋಡೋಣ, ಅಮಾವಾಸ್ಯೆನೇ ಇದೆಯಲ್ಲ ಮುಂದೆ, ಇನ್ನು ಶುಕ್ಲ ಪಕ್ಷ, ಅವ್ನು ಬದುಕಿದ್ರೆ ಬದುಕಲಿ. ಅದು ಎಷ್ಟು ದಿವಸ ಬದುಕಿದ್ರೆ ಅವ್ನು ಬದುಕು ಸಾವೇ.